ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಅವಧೂತ ವೆಂಕಟಾಚಲ ಗುರು ಪರಬ್ರಹ್ಮಣೇ ನಮಃ. ಎಮ್ಮೋಸಳ್ಳಿ ಕ್ಷೇತ್ರ ಪೂಜಿತೆ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈಗ ಗಣಪತಿ ಪ್ರಾರ್ಥನೆ ಕುಮಾರಿ ಶಂಕರಿ ಅವರಿಂದ, ಅದಾದ್ಮೇಲೆ ಚಿದಾನಂದ ಗುರು ಹಾಗೂ ದೇವಿಯ ಪ್ರಾರ್ಥನೆ ಶ್ರೀಮತಿ ಸುನೀತಾ ಕಾರ್ತಿಕ್ ಅವರಿಂದ. ಸರ್ ರಾಮತಾರಕ ಮಂತ್ರ ಹೇಳಿ ಹೀಗೆ. ರಾಮತಾರಕ ಮಂತ್ರ ನೀವು ಮೊದ್ಲೇ ಮಾಡ್ಕೋಬೇಕಾಗಿತ್ತು. ಈಗ ಸತ್ಸಂಗ 9:30 ಅಂದ್ಮೇಲೆ ಮಧ್ಯದಲ್ಲಿ ಮಾಡ್ಲಿಕ್ಕೆ ಬರಲ್ವಲ್ಲ. ಆಮೇಲೆ ಲೆಫ್ಟ್ ಹಾಕ್ತಾರೆ ಜಾಸ್ತಿ ಇದ್ರು ಅಂತ. ಅಲ್ಲ, ಈಗಾಗಲ್ಲ, ನಾಳೆ ಮಾಡ್ಕೊಳೆ. ಪ್ರಾರಂಭ ಮಾಡಿ ಗಣಪತಿ ಪ್ರಾರ್ಥನೆ. ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ, ಶೌರಿ ಕರುಣಾಭರಣ ಸೂರಿ ವಿಘ್ನಹರಣ, ಗೌರಿ ನಂದನ ಗಜವದನ ಗಜವದನ. ಲೋಕೈಕ ಶರಣ್ಯ ಲೋಕೈಕ ಶರಣ್ಯ ಲೇಖಕಾಗ್ರಗಣ್ಯ, ಲೋಕೈಕ ಶರಣ್ಯ ಲೇಖಕಾಗ್ರಗಣ್ಯ, ಏಕದಂತ ಶಾಂತ ಶ್ರೀಕರ ನಿಶ್ಚಿಂತ, ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ ಗಜವದನ. ಯೋಗಿವರ್ಯ ಗುರುವೇ ಬಾಗಿ ಭಿನ್ನವಿಸುವೆ, ಭಾಗವತರ ಸಂಗವಾಗಲಂತರಂಗ, ಯೋಗಿವರ್ಯ ಗುರುವೇ ಬಾಗಿ ಭಿನ್ನವಿಸುವೆ, ಭಾಗವತರ ಸಂಗವಾಗಲಂತರಂಗ, ಅನಗಲಕ್ಷ್ಮೀ ನಾರಾಯಣ ಪದಾಬ್ಜ ಭ್ರಮರ, ಅನಗಲಕ್ಷ್ಮೀ ನಾರಾಯಣ ಪದಾಬ್ಜ ಭ್ರಮರ, ಪ್ರಣತ ಕಲ್ಪ ಭುಜ ಪಾಹಿ ವಿಘ್ನರಾಜ, ಗೌರಿ ನಂದನ ಗಜವದನ, ಶೌರಿ ಕರುಣಾಭರಣ ಸೂರಿ ವಿಘ್ನಹರಣ, ಗೌರಿ ನಂದನ ಗೌರಿ ನಂದನ ಗೌರಿ ನಂದನ ಗಜವದನ ಗಜವದನ. ಗುರುಸ್ತುತಿ. ಪಾದ ಪದುಮ ಕಂಡೇನೋ, ಪಾದ ಪದುಮ ಕಂಡೇನೋ, ನಮ್ಮ ಗುರುವರನ ಅವಧೂತನ, ನಮ್ಮ ಗುರುವರನ ಅವಧೂತನ, ಪಾದ ಪದುಮ ಕಂಡೇನೋ. ಪಾಪಗಳನೆ ಕಳೆವ ಪಾದ, ಪುಣ್ಯ ಕಾರ್ಯ ಪ್ರೇರಿಪ ಪಾದ, ಪಾಪಗಳನೆ ಕಳೆವ ಪಾದ, ಪುಣ್ಯ ಕಾರ್ಯ ಪ್ರೇರಿಪ ಪಾದ, ಗುರುವರನ ಅವಧೂತನ, ನಮ್ಮ ಗುರುವರನ ಅವಧೂತನ ದಿವ್ಯ ಪಾದ, ಪಾದ ಪದುಮ ಕಂಡೇನೋ. ಮುಕ್ಕೋಟಿ ದೇವತೆಗಳು ಸದಾ ನೆಲೆಸಿದ ಪಾದ, ಆಗಮ ನಿಗಮಗಳು ಸ್ತುತಿಸಿ ಪಾಡಿದ ಪಾದ,
ಅಂತರಂಗದ ಭಕುತರ ಸದಾ ಕಾಯ್ವ ಗುರುವರನ ಅವಧೂತನ ದಿವ್ಯ ಪಾದ ಪದುಮ ಕಂಡೇನೋ. ಚಿತ್ತ ಸುಖವ ನೀವ ಪಾದ ವಿತ್ತ ಭ್ರಾಂತಿ ಕಳೆವ ಪಾದ, ಚಿತ್ತ ಸುಖವ ನೀವ ಪಾದ ವಿತ್ತ ಭ್ರಾಂತಿ ಕಳೆವ ಪಾದ, ಅಚಿಂತ್ಯ ರೂಪನಾಗಿ ಆನಂದ ವೀವ ಪಾದ, ಭಾವಶುದ್ಧಿಯಿಂದ ಭಜಿಸೆ ಭಾಗ್ಯವ ಕೊಡುವ ಪಾದ, ಭವಸಾಗರವ ದಾಟಲು ನೌಕೆ ಯಂತಿಹ ಸದ್ಗುರುಪಾದ ಪದುಮ ಕಂಡೇನೋ. ತಮವನ್ನು ಕಳೆವ ಪಾದ ತನ್ಮತೆಯ ವೀವ ಪಾದ, ತಮವನ್ನು ಕಳೆವ ಪಾದ ತನ್ಮತೆಯ ವೀವ ಪಾದ, ತಂದೆ ತಾಯಿ ತಾನಾಗಿ ಸಲಹುತೀಹ ಗುರುಪಾದ, ಅಂಬಾಸುತನ ಐಶ್ವರ್ಯ ಈ ಪಾದ, ಸಖರಾಯ ಪುರವಾಸಿ ಸಖರಾಯ ಪುರವಾಸಿ ಗುರುನಾಥನ ಮುದ್ದು ಪಾದ ಪದುಮ ಕಂಡೇನೋ. ಸಖರಾಯ ಪುರವಾಸಿ ಗುರುನಾಥನ ದಿವ್ಯ ಪಾದ ಪದುಮ ಕಂಡೇನೋ. ನಮ್ಮ ಗುರುವರನ ಅವಧೂತನ, ನಮ್ಮ ಗುರುವರನ ಅವಧೂತನ ಪಾದ ಪದುಮ ಕಂಡೇನೋ. ಪಾದ ಪದುಮ ಕಂಡೇನೋ. ದೇವಿ ಸ್ತುತಿ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಬರ್ಗಾದಿಸುರ ವಿನುತೆ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಬರ್ಗಾದಿಸುರ ವಿನುತೆ. ದುರ್ಗಮ ಭವದಿಂದ ನಿರ್ಗಮಗೊಳಿಸು ಹೇ ಭಾರ್ಗವಿ ಸ್ವರ್ಗ ಪವರ್ಗ ಪ್ರದಾತೆ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಭರ್ಗಾದಿಸುರ ವಿನುತೆ. ಅಂಬರ ಭೂಮಿ ವಿಹಾರಿ ಅಷ್ಟಾಯುಧ ದಿವ್ಯಾಂಬರಧಾರಿ ಅಸುರಾರಿ. ಅಂಬರ ಭೂಮಿ ವಿಹಾರಿ ಅಷ್ಟಾಯುಧ ದಿವ್ಯಾಂಬರ ಧಾರಿ ಅಸುರಾರಿ. ನಂಬಿದೆ ನಿನ್ನ ಪಾದಾಂಬೂಜ ಎನ್ನ ಹೃದಂಬರದಲ್ಲಿಹ ಬಿಂಬನ ತೋರಿಸು ಎಂಬೆ ಸುನಿತಂಬೆ ಜಗದಂಬೆ ಶುಭ ಗುಣ ನಿಕುರುಂಬೆ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಬರ್ಗಾದಿಸುರ ವಿನುತೆ. ನಂದ ಗೋಪನ ಕುಮಾರಿ ನರಸಿಂಹಾಂಕ ಮಂದಿರ ಸಜ್ಜನೋದ್ಧಾರಿ. ನಂದ ಗೋಪನ ಕುಮಾರಿ ನರಸಿಂಹಾಂಕ ಮಂದಿರ ಸಜ್ಜನೋದ್ಧಾರಿ. ಇಂದಿರೆಯನ್ನಯ ಇಂದ್ರಿಯ ಮನಸ್ಸು ಮುಕುಂದನ್ನ ಪದದಲ್ಲಿ ತಂದು ನಿಲ್ಲಿಸು ಎಂದೆ, ಇನ್ನು ಎನ್ನ ಮುಂದೆ ಗತಿ ನೀನೆ ಎಂದೇ. ದುರ್ಗೆ ಪಾಲಿಸೆ ಮಾತೆ, ನಂಬಿದೆ ಬ್ರಹ್ಮ ಬರ್ಗಾದಿಸುರ ವಿನುತೆ. ಸಿರಿನರಸಿಂಹನ ರಾಣಿ ವರನೀಲವೇಣಿ ಪರಮ ಕಲ್ಯಾಣಿ ಗುಣಶ್ರೇಣಿ. ಸಿರಿನರಸಿಂಹನ ರಾಣಿ ವರನೀಲವೇಣಿ ಪರಮ ಕಲ್ಯಾಣಿ ಗುಣಶ್ರೇಣಿ. ಪರತರ ಗುರು ಗೋಪಾಲ ವಿಠಲನ, ಪರತರ ಗುರು ಗೋಪಾಲ ವಿಠಲನ
ಚರಣ ಕಮಲದಲ್ಲಿ ಸಿರವದ ಭಕುತಿಯ ನೀಡೆ ಎನಗೀಡೆ ನಲಿದಾಡೆ ದಯಮಾಡಿ ನೋಡೆ ದುರ್ಗೆ ಪಾಲಿಸೆ ಮಾತೆ ನಂಬಿದೆ ಬ್ರಹ್ಮ ಬರ್ಗಾದಿಸುರ ವಿನುತೆ. ಧನ್ಯವಾದಗಳು. ಲೋಕ ಪಾವನೆ, ಲೋಕ ಮಾತೆ, ಸರ್ವಜ್ಞೆ, ಸರ್ವಾಧಾರೆ, ಸರ್ವಾಧಾರ ಸ್ವರೂಪಳೆ ತಾನಾಗಿ ಎತ್ತ ತಾಯಿ ಮಮತೆಯಿಂದ ಮುತ್ತಿಟ್ಟು ತುತ್ತ ಕೊಟ್ಟು ಲಾಲಿ ಆಡುವಂತೆ ಆ ಮಹಾತಾಯಿಯ ಮೈ ನವಿರೇಳಿಸುವ ಚರಿತೆ ದೇವಿ ಮಹಾತ್ಮೆ. ಇದು ಆ ಲೀಲಾ ವಿನೋದಿನಿಯ ಚರಿತೆ. ಅವಳ ಲೀಲೆ ಅನಂತ ಅಪಾರ. ಅವಳು ಲೀಲಾಮಯುಳು ಹೌದು, ಮಾಯಾ ಕೋಲಾಹಲಳು ಹೌದು. ಅಜ ಹರಿರುದ್ರರಿಗೆ ಮೂಲ ತಾನಾದವಳು, ಒಲ್ಲೆನೆಂದವನಿಗೆ ನಲ್ಲೆಯಾದವಳು, ಅಹಂಕಾರಿಯನ್ನ ಮೆಟ್ಟಿ ನಿರಂಕಾರಿಯನ್ನಾಗಿ ಮಾಡಿದವಳು, ಕೊಟ್ಟು ನೋಡುವವಳು, ಕಟ್ಟಿ ಕಸಿದುಕೊಂಡು ಆಳುವವಳು, ನಿತ್ಯ ಪೂರ್ಣಳು, ಸತ್ಯ ಪೂರ್ಣಳು, ಮೃತ್ಯುವನ್ನೇ ಹೆತ್ತವಳು, ಎಲ್ಲವೂ ತಾನಾದವಳು, ತಾನೇ ಎಲ್ಲವೂ ಆದವಳು, ಇಲ್ಲದೇನೆ ಪ್ರಪಂಚವಾದವಳು, ನಿರಾಕಾರಳು ಹೌದು, ಸಾಕಾರಳು ಹೌದು, ನಿರ್ಗುಣ, ನಿರಾಮಯ, ಪರಮ ನಿರಂಜನಳು. ಇನ್ನೆಷ್ಟು ಹೊಗಳಲಿ ಅವಳನ್ನ. ಶಿವನಿಗೆ ಶಕ್ತಿ, ವಿಷ್ಣುವಿಗೆ ಲಕ್ಷ್ಮಿ, ಚತುರ್ಮುಖನಿಗೆ ರಾಣಿ ಎನಿಸಿ ತ್ರಯಂಬಿಕೆ ಎಂಬ ನಾಮದಿಂದ ಹೊಗಳಿಸಿಕೊಂಡ ಆದಿಶಕ್ತಿಯ ಚರಿತ್ರೆ ಈ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನ ಈಗ ದೇವಿ ಉಪಾಸಕರು, ಜ್ಯೋತಿಷ್ಯ ವಿದ್ವಾನ್, ಜ್ಯೋತಿಷ್ಯ ಹಂಸ, ಜ್ಯೋತಿಷ್ಯ ಕೇಸರಿ ಪುರಸ್ಕೃತರಾದಂತಹ ಡಾಕ್ಟರ್ ನಾಗರಾಜ್ ಹುಬ್ಬಳ್ಳಿ ಅವರು ನಡೆಸಿಕೊಡ್ತಾರೆ. ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ನತಾಸ್ಮಿ ತ್ರಿಗಜದ್ವಂದೇ ನಮಸ್ತೆ ಲೋಕನಾಯಕಿ, ನಮಸ್ತೆ ವಿಶ್ವಜನನಿ ಐಮವತ್ತೇ ನಮೋಸ್ತುತೆ. ಅತಿ ಶ್ರೇಷ್ಠವಾದಂತಹ ಜ್ಞಾನ ಮಾರ್ಗಕ್ಕೆ, ಮೋಕ್ಷ ಮಾರ್ಗಕ್ಕೆ ಅತಿ ಶ್ರೇಷ್ಠವಾದಂತಹ ದೇವಿ ಮಹಾತ್ಮೆ ಕೇಳ್ತಕ್ಕಂಥ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಸ್ವಾಗತವನ್ನು ಕೋರ್ತಾ ದೇವಿ ಮಹಾತ್ಮೆಯನ್ನ ಪ್ರಾರಂಭಿಸುತ್ತಿದ್ದೇನೆ. ಇದು ದೇವಿ ಪುರಾಣ ಅಲ್ಲ, ದೇಹದ ಪುರಾಣ. ಭಕ್ತಿಕಾಂಡ, ಕರ್ಮಕಾಂಡ, ಜ್ಞಾನಕಾಂಡವನ್ನು ಒಳಗೊಂಡಂತಹ ದೇವಿ ಮಹಾತ್ಮೆ ಅತಿ ಶ್ರೇಷ್ಠವಾದದ್ದು. ಇದರ ವಿಶ್ಲೇಷವನ್ನ ಚಿದಾನಂದ ಅವಧೂತರು ತಮ್ಮ ಗ್ರಂಥದಲ್ಲಿ ಬರಿತಾ ಇದ್ದಾರೆ. ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ 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 ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಸಕಲ ಶರಣ ರಕ್ಷಕ ಸಕಲ ಭೀಷ್ಟವ ನಿರತ ವಿವ ಯೋಧ್ಯಪುರವನು ಪೊರವರ ಚಿದನಂದಾಕ್ಯ ಗುರುಮಾಲ್ಕೆ ಮಗೆ ಮಂಗಳವಂ, ಗುರುಮಾಲ್ಕೆ ಮಗೆ ಮಂಗಳವಂ, ಗುರುಮಾಲ್ಕೆ ಮಗೆ ಮಂಗಳವಂ. ಯೋಗಿಯೋಳು ಶಿವನಂದ ರಾಜ ಯೋಗಿ ಆಗ್ರಹ್ಯ ಪಾತ್ರನಾಗಿಯ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವ ಯೋಗಿ ವರನಿಹ ನಿರತ ಯೋಧ್ಯದ ಯೋಗಿಗಳದ ತಾರ ರಾಜ ಯೋಗ ಕೊಡೆಯನು ವರ ಚಿದನಂದಾಕ್ಯ ಗುರುವರನೋ, ಚಿದನಂದಾಕ್ಯ ಗುರುವರನೋ, ಚಿದನಂದಾಕ್ಯ ಗುರುವರನೋ. ಇಲ್ಲಿ ಕವಿಗಳು ಚಿದಾನಂದ ಅವಧೂತರು ಪರಮ ಎಂದರೆ ಶ್ರೇಷ್ಠ ಎಂದು ವರ್ಣಿಸಿದ್ದಾರೆ. ಶ್ರೇಷ್ಠವಾದಂತಹ, ಶ್ರೇಷ್ಠರಿಗೆ ಶ್ರೇಷ್ಠವಾದ ಪರಮ ಪೂರ್ಣ ಜ್ಯೋತಿಯಾದಂತಹ ಪರಮ ಚೈತನ್ಯ ಶುದ್ಧಾತ್ಮ ಅರಿವಾದಂತಹ ಪರಮಾಕಾಶ ಪರಮೇಶ್ವರ ಸ್ವರೂಪನಾದ ಸದ್ಗುರುವನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ನಿರುತ ಅಯೋಧ್ಯಪುರವನ್ನು ಪೊರೆವ ವರಚಿದಾನಂದಾಖ್ಯ. ಅಯೋಧ್ಯಪುರ ಎಂದ್ರೆ ದೇಹದ ಪುರಾಣದ ಪ್ರಕಾರ ಜಯಿಸಲು ಅಸಾಧ್ಯವಾದ ಕಾರಣ ಶರೀರ. ಇಲ್ಲಿ ದೇಹದ ಪುರಾಣದ ಪ್ರಕಾರ ಜಯಿಸಲು ಅಸಾಧ್ಯವಾದ ಕಾರಣ ಶರೀರವೇ ಅಯೋಧ್ಯಪುರ. ದೇವಿ ಪುರಾಣದ ಪ್ರಕಾರ ಅಯೋಧ್ಯಪುರ, ಅಯೋಧ್ಯಪುರ ಎಂದರೆ ಈಗಿನ ರಾಮ ಮಂದಿರ ನಿರ್ಮಾಣ ಆಗಿದಲ್ಲ ಆ ಅಯೋಧ್ಯೆ ಅಲ್ಲ, ಬಳ್ಳಾರಿ ಹೊಸಪೇಟೆ ಮಧ್ಯೆ ಅಯೋಧ್ಯ ಒಂದು ಪಟ್ಟಣ ಇದೆ. ಅಲ್ಲಿ ಚಿದಾನಂದರ ಗುರುಗಳಾದ ಕೊಂಡಪ್ಪ ಎಂಬ ಗುರುಗಳು ವಾಸವಾಗಿದ್ದಾರೆ. ಆ ಪುರವನ್ನು ಪಟ್ಟಣವನ್ನು ಕಾಯ್ತಕ್ಕಂತ ಗುರುಮಾಲ್ಗರಿಗೆ ಶರಣ ಎನ್ನುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ.
ಅಯೋಧ್ಯಪುರವನ್ನು ವರಚಿದಾನಂದ ಗುರುಮಾಲ್ ಕೆಮಗೆ ಮಂಗಳಂ. ಯೋಗಿಯೋಳು ಶಿವಾನಂದ ರಾಜ, ಯೋಗಿ ಆಜ್ಞೆಗೆ ಪಾತ್ರನಾಗಿರುವ ಚಿದಾನಂದರು ಯೋಗಿಗಳು, ಅವರ ಗುರು ಕೊಂಡಪ್ಪ ಎಂಬ ಗುರುಗಳು ಕೂಡ ಯೋಗಿ. ಆ ಯೋಗಿ ಆಜ್ಞೆಗೆ ಪಾತ್ರನಾಗಿರುವ ತುಂಗಭದ್ರಾ ತೀರದಲ್ಲಿ ಮೆರಿತಕ್ಕಂತಹ ಯೋಗಿಗಳಿಗೆ ದಾನ ಕೊಡ್ತಕ್ಕಂತ, ಯೋಗಿಗಳ ದಾತಾರನಾದಂತ, ಯೋಗಿಗಳಿಗೆ ಸದಾ ಅಭಯವನ್ನು ಕೊಡ್ತಾ ವರ ಚಿದಾನಂದಾಕಿ ಗುರುವರನ್ನು ಸ್ಮರಿಸಿಕೊಳ್ಳುತ್ತಾ ಚಿದಾನಂದರು ಮುಂದೆ ಹೇಳ್ತಾ ಇದ್ದಾರೆ. ಆ ತನಾದಿದ ಶಿಷ್ಯನಾರೆನೆ ಪಾತಕಂಗಳು ಪವಿತ್ರ ಸರ್ವವ ದೂತ ಶ್ರೀ ಗುರು ಚಿದಾನಂದಾತ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತ್ರೆಯ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು, ಜಗಕ್ಕೆ ತಾನಿದನು, ಜಗಕ್ಕೆ ತಾನಿದನು. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧಿ ಪರ್ವತದಲ್ಲಿ ನಿಂತಿರೋ ಸಿದ್ಧ ಮಕ್ಕಳ ಮುಖಿಯ ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರು ಓದಿ ಮನದಿಭಿಷ್ಟಯನ್ನು ಪಡೆಯಲ್ಕೆ ಪರುಷದಿ ಬುದ್ಧಿವಾದದ ದೇವಿ ಚರಿತ್ರೆ ನರಿವೆ ಜಗವಲ್ಲ, ನರಿವೆ ಜಗವೆಲ್ಲ, ಅರಿವೆ ಜಗವೆಲ್ಲ. ಚಿದಾನಂದ ಗುರುವಿನ ಕೊಂಡಪ್ಪ ಎಂಬ ಗುರುವಿನ ನಿಜ ಶಿಷ್ಯನಾದರೆ ಪಾತಕಗಳೆಲ್ಲವೂ ಹರಿದು ಶ್ರೀ ಗುರು ಚಿದಾನಂದರ ಗುರುವಿನ ಆಜ್ಞೆಯಲ್ಲಿ ಸತ್ಯವಾಗಿ ಹೇಳಿದ ದೇವಿ ಚರಿತ್ರೆಯನ್ನ ಮಾತು ತಿಳಿದುಕೋ, ಇದರಿಂದ ಧರ್ಮ ಅರ್ಥ ಕಾಮ್ಯ ಮೋಕ್ಷಗಳು ಸಿದ್ಧಿ ಆಗ್ತದೆ. ಜಗಕ್ಕೆ ನಿಮಗೆ ಧರ್ಮ ಅರ್ಥ ಕಾಮಗಳು ಕೂಡ ಪ್ರಾಪ್ತಿ ಆಗ್ತದೆ. ತ್ರಿಮಲಗಳು ತೊಳೆದು ಹೋಗ್ತದೆ. ಹಣ ಮಾಯ ಕಾರ್ಮಿಕ ಎಂಬ ತ್ರಿಮಲಗಳು ಕೂಡ ತೊಳೆದು ಹೋಗ್ತದೆ. ಖ್ಯಾತ ಮೋಕ್ಷವು ಕೂಡ ಸಿದ್ಧಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಬುದ್ಧ ವಸ್ತುವನಿಸಿರುವ ಶುದ್ಧ ಜ್ಞಾನವಾಗಿರ್ತಕ್ಕಂಥ ಸಿದ್ಧಿ ಪರ್ವತದಲ್ಲಿ ನಿಂತಿರ್ತಕ್ಕಂಥ ಬಗಳಾಮುಖಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬುದ್ಧಿವಂತರು ಓದಿ, ಬುದ್ಧಿವಂತರಾದವರು ನಾವು ನೀವೆಲ್ಲರೂ ಓದಿ ಕೇಳಲಿ ಅಂದು ಹರುಷದಿಂದ ದೇವಿ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಜಗಕ್ಕೆಲ್ಲ ಹೇಳಿ ಹೇಳ್ತಾ ಇದ್ದಾರೆ. ಜ್ಞಾನ ಮಾರ್ಗವ ತಿಳಿವೆನೆಂದರೆ ಜ್ಞಾನ ಸಿಂಧುವೆ ಹೇಳಿರುವೆನಾ, ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ. ಏನು ಕಾಮಯು ಬೇಡ್ದಡೆರು ನೀವು ಧ್ಯಾನಿಸಿರಿ ಈ ದೇವಿ ಚರಿತ್ರೆಯ, ನ್ಯೂನವಿಲ್ಲದೆ ಸಿದ್ಧಿಯಾಗುವುದು ಸತ್ಯ ಸಿದ್ಧವಿದು, ಸತ್ಯ ಸಿದ್ಧವಿದು, ಸತ್ಯ ಸಿದ್ಧವಿದು. ಮೋಕ್ಷ ಕಾಮವದಾವುದಾವುದಾ ಅಪೇಕ್ಷಿಸಿದಡೆ ಸಿದ್ಧಿಯಾಗುವುದು, ಈಕ್ಷಿಸೆ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ. ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವ್ಯಾಧ ಮೊದಲ ವಾಕ್ಷಣದಿ ಭಯಹರಿವುದೇ ಶ್ರೀ ದೇವಿ ಚರಿತ್ರೆ ಇದು, ದೇವಿ ಚರಿತ್ರೆ ಇದು. ಜ್ಞಾನ ಮಾರ್ಗ ತಿಳಿಬೇಕಾದರೆ ಜ್ಞಾನ ಸಿಂಧುವೇ ಹೇಳಿರದೆ ಈ ಗ್ರಂಥದಲ್ಲಿ. ನೋಡಿ ಎಷ್ಟು ವಿಶೇಷ. ನಮಗೆ ಜ್ಞಾನ ಮಾರ್ಗ ಬೇಕಂದ್ರೆ ಜ್ಞಾನ ಸಿಂಧುವೇ ಇದರಲ್ಲಿ ಅಡಕವಾಗಿದೆ ಅಂತ ಈ ದೇವಿ ಚರಿತ್ರೆಯಲ್ಲಿ. ಜ್ಞಾನ ಸಿಂಧುವಿನೊಳಗೆ ಸರ್ವಾ ತತ್ವಗಳನ್ನು ಕೂಡ ತಿಳಿದುಕೊಳ್ಳಿ, ತತ್ವಗಳನ್ನೆಲ್ಲ ತಿಳಿದುಕೊಳ್ಳಿ, ನೀತಿ ಬೋಧೆಗಳನ್ನೆಲ್ಲ ತಿಳಿದುಕೊಳ್ಳಿ. ಏನು ಕಾಮ್ಯ ಅಂದ್ರೆ ಬಯಕೆ, ಏನು ಬೇಕಾದ ಕಾಮ್ಯಗಳನ್ನ ಬೇಡ್ರಿ, ನೀವು ಬೇಕಾದ ಬಯಕೆಗಳನ್ನ ಬೇಡ್ರಿ. ಆದರೆ ಧ್ಯಾನಿಸ್ರಿ ದೇವಿ ಚರಿತ್ರೆಯನ್ನ ಮನದಲ್ಲಿ ಧ್ಯಾನಿಸ್ರಿ. ದೇವಿ ನ್ಯೂನ್ಯವಿಲ್ಲದೆ ಕೊರತೆ ಇಲ್ಲದೆ ಸಿದ್ಧಿ ಆಗ್ತದೆ ದೇವಿ ಚರಿತ್ರೆ ಏಳುಗರಿಗೆ ಮತ್ತು ಕೇಳುಗರಿಗೆ. ಮೋಕ್ಷ ಬೇಕಾದ್ರೆ ಮೋಕ್ಷ, ಕಾಮ್ಯ ಬೇಕಾದ್ರೆ ಕಾಮ್ಯ, ಬಯಕೆ ಬೇಕಾದ್ರೆ ಬಯಕೆ, ಅಪೇಕ್ಷಿಸಿದಡೆ ಏನು ಬೇಕಾದ ಬಯಕೆ ಅಪೇಕ್ಷಿಸಿದಡೆ ಸಿದ್ಧಿಯಾಗುವುದು. ಈಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ. ವೀಕ್ಷಿಸಿ ಅಂದ್ರೆ ನೋಡಿರಿ, ಮನದಲ್ಲಿ ದೇವಿಯ ಮಹಿಮೆಯನ್ನು ನೋಡಿರಿ. ತಕ್ಷಕ ಅಂದ್ರೆ ಅದು ಒಂದು ರೀತಿಯ ಸರ್ಪ. ಯಾವ ರೀತಿ ಅನಂತ, ಶಂಖ, ಮಹಾಶಂಖ, ಪದ್ಮ, ಕಾರ್ಕೋಟಕ, ತಕ್ಷಕ ಎಂಬ ಸರ್ಪಗಳಿದಾವೋ ಅದರಲ್ಲಿ ಈ ತಕ್ಷಕ ಒಂದು ಸರ್ಪ ಜಾತಿ. ಅದರಲ್ಲಿ ವಿಷ ಅತಿ ಘೋರವಾಗಿದೆ. ತಕ್ಷಕನ ವಿಷವೂ ಕೂಡ ವೃಶ್ಚಿಕ, ಭೂತ, ರಾಕ್ಷಸರು, ವೃಕ, ವ್ಯಾಘ್ರ ಮೊದಲ ವಾಕ್ಷಣದಿ ಭಯ ಹರಿಯುವುದು. ಆ ಭಯಗಳಿದ್ದರೆ ತಕ್ಷಣವೇ ಭಯ ಹರಿಯುವುದು ಈ ದೇವಿ ಚರಿತ್ರೆಯಿಂದ. ನಡೆಯುತ್ತಲಿ ಈ ಚರಿತ್ರೆ ಸ್ಮರಿಸಲಿ, ನುಡಿಯುತ್ತಲಿ ಈ ಚರಿತ್ರೆ ಸ್ಮರಿಸಲಿ, ಕೊಡುವ ಕೊಂಬಾಗಲೆಯಲು ಚರಿತೆಯನ್ನು ಸ್ಮರಿಸಿದೊಡೆ. ಬಿಡುವಳವನಿಗೆ ದೇವಿಯವನಿಗೆ ಕೊಡುವಳೆ ಬೇಡಿದ್ದ ಬಯಕೆಗಳು, ನಡಬಿಡದ ದಯಸಾಗರಲ್ಲವೇ ದೇವಿ ಭಕ್ತರಿಗೆ, ದೇವಿ ಭಕ್ತರಿಗೆ, ದೇವಿ ಭಕ್ತರಿಗೆ. ಚಿಂತಿಗೆಗೆ ಚಿಂತಾಮಣಿ ಇದು, ಅಂತು ಕಾಮ್ಯಕ್ಕೆ ಕಾಮದೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪಧ್ರುವವೇ ತಾನೇ ಇದು. ಸಂತಸವು ಸುಖಭಾಗ್ಯ ಭೋಗವು ಇಂತು ಮೆರೆವವು ದೇವಿ ಕರುಣದಿ, ಎಂತಿ ಪೇಳಿವೆ ದೇವಿ ಚರಿತ್ರೆಯ ಗ್ರಂಥಿ ಮಹಿಮೆಯನು, ಗ್ರಂಥ ಮಹಿಮೆಯನು, ಗ್ರಂಥ ಮಹಿಮೆಯನು, ಗ್ರಂಥ ಮಹಿಮೆಯನು. ನಡೆಯುವಾಗಲೂ ಈ ದೇವಿಯ ಚರಿತ್ರೆಯನ್ನು ಸ್ಮರಿಸಬೇಕಂತೆ.
ನುಡಿಯುವಾಗಲೂ ಮಾತನಾಡುವಾಗೂ ದೇವಿಯ ಸ್ಮೃತಿಯನ್ನು ಅನುಸರಿಸಬೇಕಂತೆ. ಕೊಡುವ ಕೊಂಬಾಗಲೆ ಅಂದ್ರೆ ತಗೊಳ್ತಕ್ಕಂತ ಕೊಡತಕ್ಕಂತ ವ್ಯವಹಾರದಲ್ಲೂ ಕೂಡ ದೇವಿಯನ್ನು ಸ್ಮರಿಸಬೇಕಂತೆ. ಬಿಡುವಳವನಿಗೆ ದೇವಿಗೆಯು, ಬಿಡುವಳೆ ಅವನನ್ನ ದೇವಿ, ಕೈ ಬಿಡುವಳೆ ದೇವಿ. ಕೊಡುವಳೆ ಬೇಡಿದ್ದ ಪದಗಳ, ಬೆಕ್ಕಾದ ಪದಗಳ ಕೇಳಿದೆ, ಬೆಕ್ಕಾದ ಭೋಗಗಳನ್ನ ಕೇಳಿ, ಬೆಕ್ಕಾದ ಪದವಿಗಳನ್ನ ಕೇಳಿ. ದೇವಿ ದಯಾಸಾಗರಳವಳು. ದಯಾಸಾಗರ ಅಂದ್ರೆ ದಯಾ ಅಂದ್ರೆ ಕರುಣೆ, ಕರುಣೆಯ ಸಾಗರವೇ ದೇವಿ. ಆ ದೇವಿ ಭಕ್ತರಿಗೆ ಕೊಡ್ತಾಳಂತೆ ಈ ಚರಿತ್ರೆಯನ್ನು ಸ್ಮರಿಸುವವರಿಗೆ. ಚಿಂತೆ ಮಾಡಿದ್ರೆ ಚಿಂತಾಮಣಿ ಗ್ರಂಥ, ದೇವಿ ಮಹಾತ್ಮೆ ಗ್ರಂಥ, ಚಿಂತಿಗೆಗೆ ಚಿಂತಾಮಣಿ ಗ್ರಂಥ. ಅಂತೂ ಕಾಮ್ಯಕ್ಕೆ ಕಾಮಧೇನು. ನಾವೇನು ಬೆಕ್ಕಾದ ಬಯಕೆಗಳು ಕೇಳ್ಕೊಳ್ಳಿ, ಕಾಮ್ಯ ನಾವೇನು ಕಲ್ಪನೆ ಮಾಡ್ಕೊಂಡ್ರು ಕೂಡ ಕಾಮಧೇನು ಇದು. ಅಂತೂ ಕಲ್ಪನೆಗಳಿಗೆ ಕಲ್ಪ ಧ್ರುವವೇ ತಾನೇ ಇದು. ಕಲ್ಪನೆಗಳಿಗೆ ಕಲ್ಪ ಧ್ರುವ ಇದು. ಸಂತಸವು, ಸುಖ, ಭಾಗ್ಯ, ಭೋಗವೂ ಕೂಡ ಈ ದೇವಿ ಕುರಿತ ಚರಿತ್ರೆಯಿಂದ. ದೇವಿ ಚರಿತ್ರೆಯನ್ನು ಯಾರು ಓದ್ತಾರೋ ಕೇಳ್ತಾರೋ ಸಂತಸ ಪ್ರಾಪ್ತಿ ಆಗ್ತದೆ, ಸುಖ ಪ್ರಾಪ್ತಿ ಆಗ್ತದೆ, ಭಾಗ್ಯ ಪ್ರಾಪ್ತಿ ಆಗ್ತದೆ, ಭೋಗ ಪ್ರಾಪ್ತಿ ಆಗ್ತದೆ. ಇಂತು ಮೆರೆವವು ದೇವಿ ಕರುಣದಿ. ಏನಂತ ಮೆರಿತನ್ರಿ ದೇವಿ ಕರುಣದಿ? ಎಂತು ಪೇಳುವೆ ನಾನು, ಎಂತು ಪೇಳುವೆ ದೇವಿ ಚರಿತ್ರೆಯ ಗ್ರಂಥ ಮಹಿಮೆಯನು, ಗ್ರಂಥ ಮಹಿಮೆಯನು, ಗ್ರಂಥ ಮಹಿಮೆಯನು. ಸಾಧನಾಗದ ಕಾಮ್ಯಗಳು ತಾವು ಸಾಧವಾಗವು ದೇವಿ ಚರಿತ್ರದಿ. ವಾದಿಗಳು ಮುಖ ಭಂಜನಾಗುರು ಶತ್ರುನಾಶಹರು, ಶತ್ರುನಾಶಹರು. ಕಾದ ಇರ್ಪಳೆ ದೇವಿ ನಿತ್ತದಿ, ಓದುತ್ತಿರನ ಸಹೋದರನ ಸಂಪತ್ತು ಸಹಿತಲಿ. ರಕ್ಷಿಪಳು ಬಿಡದೆ, ರಕ್ಷಿಪಳು ಬಿಡದೆ. ಭೂತ ಗೃಹದೋಳು ಗ್ರಂಥವಿರಲ, ಭೂತ ಹೋಗುವುದು ದೇವಿ ಚರಿತ್ರದಿ. ಮಾತು ಕೇಳಿದರೆ ಬಿಡುವುದೇ ಮಹಾಗ್ರಹ ವರಮನಯಂ, ಮಹಾಗ್ರಹ ವರಮನಯಂ. ಪ್ರೀತಿ ಮಾಡುವರು ರಾಜರೀ ಜಗನ್ಮಾತ್ರ ಚಾರಿತ್ರವನ್ನು ಓದ್ವೆಗೆ. ಯಾತರದು ಭಯವೂ ಸರ್ವವು ವಶಕರವು ಇಹುದು, ವಶಕರವು ಇಹುದು. ಸಾಧನವಾಗದ ಕಾಮ್ಯಗಳು ಕೂಡ, ಸಾಧನಾಗದ ಸಾಧ್ಯವಾಗದ ಕಾಮ್ಯಗಳು ಕೂಡ ಸಾಧ್ಯವಾಗುವು ದೇವಿ ಚರಿತ್ರೆಯಿಂದ. ವಾದಿಗಳು ಮುಖ ಭಂಜನಾಗುತ್ತಾರೆ, ಶತ್ರುಗಳು ಕೂಡ ನಾಶವಾಗ್ತಾರೆ. ಸದಾ ಕಾದು ಇರ್ಪಳು ಅವನನ್ನು. ಈ ಓದ್ತಕ್ಕಂತ ಕೇಳ್ತಕ್ಕಂತ ಸಹೋದರನ ಸಂಪತ್ತು ಸಹಿತ ರಕ್ಷಿಪಿಳು, ಸದಾ ಅವನನ್ನು ಕಾಪಾಡುವಳು. ಸಹೋದರನ ಸಂಪತ್ತು ಸಹಿತ ರಕ್ಷಿಸಿ ಕೊಡುವಳು. ಭೂತ ಗೃಹದೋಳು ಈ ಗ್ರಂಥವಿದ್ದರೆ ಸಾಕು ಭೂತ ಹೋಗುವುದಂತೆ. ಭೂತವಿದೆ ಎಂಬ ಮಾತು ಕೇಳಿದರೆ ಸಾಕು, ದೇವಿ ಚರಿತ್ರೆ ಮಾತು ಕೇಳಿದರೆ, ಶ್ರವಣದ ಮಾತು ಕೇಳಿದರೆ ಬಿಡುವುದೇ ಮಹಾಗ್ರಹ ವರಮನೆಯ, ಮಹಾಗ್ರಹ ವರಮನೆಯನ್ನು ಬಿಡುವುದು. ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರವನ್ನು ಓದ್ಬಗೆ. ಯಾರು ಈ ಚರಿತ್ರೆಯನ್ನು ಓದ್ತಾರೋ ರಾಜರು ಕೂಡ, ದೊಡ್ಡ ದೊಡ್ಡ ಪ್ರಖ್ಯಾತ ವ್ಯಕ್ತಿಗಳು ಕೂಡ ಪ್ರೀತಿ ಮಾಡುವರು. ಈ ರಾಜರು ಕೂಡ ದೇವಿ ಚರಿತ್ರೆ ಓದ್ವನಿಗೆ ಯಾತರದು ಭಯವವನಿಗೆ ಯಾವ ಭಯವೂ ಇಲ್ಲ. ಸರ್ವವು ವಶಕರವಾಗುವುದು, ಎಲ್ಲವೂ ಅವನ ಬಳಿಗೆ ವಶಕರವಾಗುವುದು. ಬಡಿದಿರಲದು ಭೂತವದು ಅವನಿಂ ಇಡಲು ಬೇಕು ಭಸ್ಮವೆಂತನೆ. ನುಡಿಯಬೇಕು ಸಮಗ್ರ ಗ್ರಂಥವನದರದೆಂ ಭಸ್ಮಂ ಇಡಲು ಬೇಕಿ ತೆರೆದ ದಶದಿನಿ. ಬಿಡುವುದೇ ಮಹಾಭೂತ ಹಿಡಿದರು, ಹಿಡಿದವನ್ನೇ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು, ಸತ್ಯ ಸಿದ್ಧವಿದು, ಸತ್ಯ ಸಿದ್ಧವಿದು. ವಶಕರವು ಬೇಕಾಗಲವನಿಗೆ ಉಸಿಯು ಹೋಗದ ಪೂರ್ಣ ಗ್ರಂಥವ. ಹೊಸಗಿ ನಿತ್ಯದೆ ಪಠಿಸದಂದ ದೃಶಂತಿಯ ದಿನದಿ. ಪಣಿಸದೆ ನಿಜ ಚಿತ್ತವಗಲದೆ ದಶೆ ನೋಡ್ದವ ದಿನವನಾದಡೆ. ಅಸಮ ವಶಕರಿಗೆ ಅವನಿಗಾವುದು ನೆನೆದ ಪರೆಯಲ್ಲಿ, ನೆನೆದ ಪರೆಯಲ್ಲಿ, ನೆನೆದ ಪರೆಯಲ್ಲಿ. ಭೂತವು ಬರೆದಿದ್ರೆ ಭೂತವೇ ಬಿಟ್ಟು ಹೋಗ್ತದಂತೆ. ಈ ಭಸ್ಮವನ್ನ ಯಾರು ಶ್ರವಣ ಮಾಡ್ತಾ ಇದ್ದಾರೋ, ಯಾರು ಹೇಳ್ತಾ ಇದ್ದಾರೋ, ಯಾರು ಕೇಳ್ತಾ ಇದ್ದಾರೋ ಅವರ ಮುಂದೆ ಭಸ್ಮವನ್ನ ಹಿಡಿದುಕೊಂಡು ಕೂತು ಇದನ್ನ ಪಾರಾಯಣ ಮಾಡ್ಬೇಕಂತೆ. ಭಸ್ಮವನ್ನು ಮುಂದಿಟ್ಟುಕೊಂಡು ಇದನ್ನ ಕೇಳ್ಬೇಕಂತೆ. ಆ 10 ದಿನ ಇದನ್ನ ಪರ್ಯಂತ ಪಾರಾಯಣ ಮಾಡಿದ್ರೆ ಅದನ್ನ ಯಾರಿಗೆ ಸಿಂಪಡಿಸ ಸಾಕು ಮಹಾಭೂತ ಕೂಡ ಬಿಟ್ಟು ಹೋಗ್ತದಂತೆ. ದೇವಿ ಚರಿತ್ರೆಯಿಂದ ಹಿಡಿದವನ್ನೇ ಪಠಿಸಿದರಂತರೂ ಬಿಡುವುದು ಸತ್ಯ ಸಿದ್ಧವಿದು, ಸತ್ಯ ಸಿದ್ಧವಿದು. ಯಾವ ವಶ ಬೇಕಿರಿ ಅವನಿಗೆ, ಯಾವ ವಶೀಕರಣ ಬೇಕಿರಲಿ, ಯಾವೇ ವಶ ಬರಲಿ, ಬೇಕಾಗ ವಶ ಬೇಕಾಗಲ್ಲ ಅವನಿಗೆ. ಉಸಿಯ ಹೋಗದೆ ಅಂದ್ರೆ ತಪ್ಪಿಸದೆ, ಒಂದನ್ನು ತಪ್ಪಿಸದೆ ಈ ಗ್ರಂಥವನ್ನು ಓದಿದೆ ಆದರೆ ತ್ರಿಶಂತಿಯ ದಿನದಿ 30 ದಿನ ಪಠಿಸಿದರೆ ಅಸಮ ವಶಕರಿಗೆ ಇವನಿಗಾಗುವುದು, ಅಸಮವಾದ ವಶೀಕರಣ ಇವನಿಗಾಗುವುದು ದೇವಿಯ ನೆನೆಸಿದ ಪರೆಯಲ್ಲಿ, ದೇವಿಯ ನೆನೆಸಿದ ಪರೆಯಲ್ಲಿ.
ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲಿ ಬೇಕು ಈ ಪರಿ ಸಂದೇಹ ಇಲ್ಲದೆ ಒಂದು ಸಂವತ್ಸರ ಓದಿದೊಡೆ. ಅಂದು ಪ್ರತ್ಯಕ್ಷ ದೇವಿಯ ಒಂದು ಕಂದ ಯೋಧಿದೊಡೆಯಕೋ ಎಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ. ನಂಬುವುದು ಜಗವೆಲ್ಲ ನಂಬುವುದು ಜಗವೆಲ್ಲ. ಒಂದು ದಿವಸ ಸಂಪೂರ್ಣ ಗ್ರಂಥವನ್ನು ಓದುತ್ತಾ ಪ್ರತಿ ದಿವಸ ಓದುತ್ತಾ ಮಧ್ಯ ದಿವಸ ತಪ್ಪದೆ ಸಂಶಯವಿಲ್ಲದೆ 1 ವರ್ಷ ಓದಿದೊಡೆ ದೇವಿಯೇ ಪ್ರತ್ಯಕ್ಷ ದರ್ಶನವಾಗ್ತದಂತೆ. ಓದುಗರಿಗೆ ಕೇಳುಗರಿಗೆ ದೇವಿಯ ಪ್ರತ್ಯಕ್ಷ ದರ್ಶನವಾಗ್ತದಂತೆ. 4 ತಿಂಗಳು ಓದಿದರೆ ಬೇಗನೆ ಎಲ್ಲಾ ಫಲಗಳು ಕೂಡ ಪ್ರಾಪ್ತಿ ಆಗ್ತದಂತೆ. ಜಗತ್ತಿನ ಜನರೆಲ್ಲರೂ ಇದನ್ನು ಸಂಪೂರ್ಣವಾಗಿ ನಂಬತಕ್ಕಾಗಿದೆ. ನಂಬಿಕೆಯೇ ಮೂಲ ಕಾರಣವಾಗಿದೆ. ಈ ದೇವಿ ಮಹಾತ್ಮೆಯನ್ನ ನಂಬಿ ಇದನ್ನ ಪಠಿಸುವುದರಿಂದ ಎಲ್ಲಾ ಫಲಗಳು ಪ್ರಾಪ್ತಿ ಆಗ್ತದೆ. ಮಂಡಲೆರಡು ಮಂಡಲೋದಲು ಚಂಡಿ ಫಲ ತಾನಾಹುದು ವರೆ ಮಂಡಲೋದಲು ದೇವರಂದದಿ ಪೂಜೆಗಳು ತಲಿಹ. 1 ಮಂಡಲ ಓದಿದ್ರೆ ಚಂಡದಂತಹ ಫಲ ಪ್ರಾಪ್ತಿ ಆಗದಂತೆ. ಚಂಡದಂತಹ ಫಲ ಅಂದ್ರೆ ಶ್ರೇಷ್ಠವಾದ ದುರ್ಗಾ ಮಾತೆಗಾದಂತಹ ಫಲ ಪ್ರಾಪ್ತಿ ಆಗದಂತೆ. ಅರೆ ಮಂಡಲ ಓದಲು ಅರ್ಧ ಮಂಡಲ ಓದಲು ದೇವರಂದದಿ ಪೂಜೆಗೊಳ್ಳುವನಂತೆ. ಇದನ್ನ 48 ದಿವಸ 1 ಮಂಡಲ, 96 ದಿವಸ 2 ಮಂಡಲ ಇದನ್ನ ಪಾರಾಯಣ ಮಾಡೋದ್ರಿಂದ ಸರ್ವವೂ ಕೂಡ ಪ್ರಾಪ್ತಿ ಆಗ್ತದಂತೆ. ತ್ರೈವರ್ಷ ಓದಿದಡಾದಡೆ ಚಂಡಲೆಂದು ಓದಿನಾದಡೆ ಚಂಡಿಯೇ ತಾನಾಗಿ ಘನ ಚಿತ್ಪಕ್ತಿ ಎನಿಸುವನು. 3 ವರ್ಷ ಓದಿದರೆ ಈ ದೇವಿ ಮಹಾತ್ಮೆಯನ್ನ ಚಂಡಿಯೇ ತಾನಾಗುವನು. ದೇವಿಯೇ ತಾನಾಗುವನು. ಘನ ಚಿತ್ಪಕ್ತಿ ಎನಿಸುವನು. ಶಿವೋಹಂ ಭಾವವುಳ್ಳವನಾಗುವನು. ದೇಹದ ಪುರಾಣದ ಪ್ರಕಾರ ಶಿವೋಹಂ ಸೋಹಂ ಯಾವ ರೀತಿ ಉಸಿರು ತಗೊಳ್ತಾನೋ ಉಸಿರು ಬಿಡ್ತಾನೋ ಸೋಹಂ ಭಾವವುಳ್ಳಾಗಿ ದೇವಿಯೇ ಸೋಹಂ ಭಾವವುಳ್ಳ ಶಿವೋಹಂ ಆಗಿ ದೇವಿಯೇ ತಾನಾಗುವನಂತೆ. ಚಂಡಿಯೇ ತಾನಾಗಿ ಘನ ಚಿತ್ಪಕ್ತಿ ಎನಿಸುವನು. ಆಸನವ ದಿಕ್ಕುಗಳನ್ನರಿದೆ ಆಸನದ ಕಾಮ್ಯಂತೆ ಓದಲು ವಾಸವಾಹುದು ಫಲಯು ಸಂಶಯವಿಲ್ಲವಿದರಲ್ಲಿ. ವಾಸನಿಹ ಸುಗಂಧ ಪುಷ್ಪಗಳಾಸು ಧೂಪ ದೀಪವಿಧದಲ್ಲಿ ಈಸು ಪರೆಯಲಿ ದೇವಿ ಮಹಾತ್ಮೆಯನ್ನು ಓದುವುದು. ಪೂಜೆ ಮಾಡಿಯೇ ಓದಬೇಕಿದನ್ ಪೂಜಿಸಲಿದನ್ ಓದಬಾರದು. ಪೂಜಿಸಿದಲು ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸಿದಲು ಓದುತಿಹನಾದೊಡೆ ರಾಜನಾಗ್ವನು ದೇವಿ ದಯದಲ್ಲಿ ಸೂಜಿಗವೇ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಆಸನ ಹಾಕಿಕೊಂಡು ದಿಕ್ಕುಗಳನ್ನ ಹಾಕಿಕೊಂಡು ಓದಿದರೆ, ಆಸನ ಅಂದ್ರೆ ಇಲ್ಲಿ ಸಿದ್ಧಾಸನ ಆಗಿರ್ಬೋದು, ಸುಖಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು. ಪದ್ಮಾಸನ ಹಾಕಿಕೊಂಡು ದಿಕ್ಕುಗಳನ್ನು ಅರಿತು ಪೂರ್ವ ದಿಕ್ಕಿಗೆ ಇದನ್ನ ಕುಳಿತು ಓದುವುದರಿಂದ ಕೇಳುವುದರಿಂದ ದೇವಿಯ ಒಲಿಮೆ ಆಗ್ತದೆ. ಪಶ್ಚಿಮ ದಿಕ್ಕಿಂದ ಇದನ್ನು ಓದುವುದರಿಂದ ಕೇಳುವುದರಿಂದ ಧನಾಕರ್ಷಣೆ ಆಗ್ತದೆ. ಉತ್ತರ ದಿಕ್ಕಿಂದ ಓದುವುದರಿಂದ ಕೇಳುವುದರಿಂದ ದೇವಿಯ ಆಶೀರ್ವಾದವೇ ಪ್ರಾಪ್ತಿ ಆಗ್ತದೆ. ದಕ್ಷಿಣ ದಿಕ್ಕಿನಿಂದ ಓದುವುದರಿಂದ ಕೇಳುವುದರಿಂದ ಭೂತ ಉಚ್ಚಾಟನೆ ಆಗ್ತದೆ. ವಾಯು ದಿಕ್ಕಿನಿಂದ ಓದುವುದರಿಂದ ಶತ್ರುಗಳ ನಾಶವಾಗ್ತಾರೆ. ನೈಋತ್ಯ ದಿಕ್ಕಿನಿಂದ ಓದುವುದರಿಂದ ಇದನ್ನ ಧನಾಗಮನ ಆಗ್ತದೆ. ಆಗ್ನೇಯ ದಿಕ್ಕಿನಿಂದ ಓದುವುದರಿಂದ ಇದ್ದ ರೋಗವು ಪರಿಹಾರವಾಗ್ತದೆ. ಈಶಾನ್ಯ ದಿಕ್ಕಿನಿಂದ ಇದನ್ನು ಕುಳಿತು ಓದುವುದರಿಂದ ಕೇಳುವುದರಿಂದ ದೈವತಾ ಅನುಗ್ರಹವಾಗ್ತದೆ, ಗುರುವಿನ ಬಲ ಪ್ರಾಪ್ತಿ ಆಗ್ತದೆ. ಈ ರೀತಿ ಆಸನೆಯ ದಿಕ್ಕುಗಳನ್ನರಿತು ವಾಸನದ ಕಾಮ್ಯಂತೆ ಓದಲು ವಾಸವಾಹು ಫಲವು ಸಂಶಯವಿಲ್ಲವಿದರಲ್ಲಿ. ಇದರಲ್ಲಿ ವಾಸವಾಗಿದ್ದಾವೆ, ಫಲಗಳು ವಾಸವಾಗಿದ್ದಾವೆ, ಸಂಶಯ ಪಡಬೇಡಿ. ವಾಸನೀಯ ಸುಗಂಧ ಪುಷ್ಪಕ ಲಾಸು ಧೂಪ ದೀಪ ವಿಧಿಯಲ್ಲಿ ಈ ಸುಪರಿಯಲ್ಲಿ ದೇವಿ ಮಹಾತ್ಮೆಯನ್ನು ಓದುವುದು. ಪುಷ್ಪಗಳನ್ನು ಏರಿಸಿ ಧೂಪ ದೀಪಗಳಿಂದ ಪೂಜಿಸಿ ಈ ದೇವಿ ಮಹಾತ್ಮೆಯನ್ನು ಓದಬೇಕಂತೆ. ಪೂಜೆ ಮಾಡೇ ಓದಬೇಕಿದನ್ನ, ಪೂಜಿಸಿದನ್ನು ಓದಬಾರದು. ಪೂಜಿಸಿದ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸಿದನ್ನು ಓದಿತಿಹನಾದಡೆ ರಾಜನಾಗುವನು ಈ ದೇವಿ ದೇಯದಲ್ಲಿ. ರಾಜನೇ ತಾನಾಗುವನು. ಸೂಜಿಗವೇ ಆಶ್ಚರ್ಯವೇನು ತಾನೇನು ಪರಮೇಶ್ವರಿಯ ಕರುಣೆಯಲ್ಲಿ. ಓದುವುದು ನಿತ್ತಾಗದಿರ್ದಡೆ ಓದುವುದು ತದಿಗೆಯಷ್ಟಮಿಯಲ್ಲಿ ಮತ್ತೋದುವುದು ನವಮಿಯಲ್ಲಿ ಚತುರ್ದಶಿ ಪೌರ್ಣಿಮಾ ಅಮಾವಾಸ್ಯದಿ. ಓದುವುದು ಮೃಗಭೌಮ್ಯ ವಾರದೋಳು ಓದುವುದು ನವರಾತ್ರಿ ಎಲ್ಲಂ ತೋದಿದಡೆ ಮಹಾಪುಣ್ಯ ನಿತ್ಯದ ಲೋದಿದ ಫಲವಿಹುದು. ಆ ಅವಶಕ್ತಿಯ ಮಂತ್ರವಾಗಲಿ ತ್ಯಾವು ನಾಸವ ಮಾಡಿ ಬಳಿಕಲಿ ದೇವಿ ಚರಿತ್ರ ನಿಧನು ನಿತ್ಯದ ಲೋದಿಕೊಂಡಿರಲು. ಈ ವೇಳೆ ಬೇಡಿದ್ದ ಬಯಕೆ
ಳಾವು ಪ್ರಯೋಗಗಳು ಅಂಗಳಾದರೂ ತಾವು ಶೀಘ್ರ ದಲವು ದೃಢಸಾದ ಕದಿ ಪಠಿಸುವುದು ದೃಢಸಾದ ಕದಿ ಪಠಿಸುವುದು ದೃಢಸಾದ ಕದಿ ಪಠಿಸುವುದು. ಓದಬೇಕಂತೆ ಇದನ್ನ ಪ್ರತಿನಿತ್ಯ, ನಿತ್ಯ ಆಗದಿರ್ದೊಡೆ ತದಿಗೆ ಎಂಟು ದಿನ ಓದಿ, ಅಷ್ಟಮಿಯಲ್ಲಿ ಓದಿ, ನವಮಿಯಲ್ಲಿ ಓದಿ, ಚತುರ್ದಶಿಯಲ್ಲಿ ಓದಿ, ಪೌರ್ಣಿಮೆಯಲ್ಲಿ ಓದಿ, ಅಮಾವಾಸ್ಯೆಯಲ್ಲಿ ಓದಿ. ಓದಿವಿರಿ ಮಂಗಳವಾರ ಭೃಗ ಭೌಮ್ಯವಾರದೋಳು, ಭೃಗ ಅಂದ್ರೆ ಮಂಗಳ, ಭೌಮ್ಯ ಅಂದ್ರೆ ಶುಕ್ರ, ಭೌಮ್ಯವಾರದೋಳು ಮಂಗಳವಾರದೋಳು ಶುಕ್ರವಾರದೋಳು ಇದನ್ನು ಓದ್ರಿ. ಅದರಲ್ಲೂ ಕೂಡ ನವರಾತ್ರಿಯ ನವದಿನ ಓದಿದ್ರೆ ಮಾಡಿ ಶ್ರೇಷ್ಠ ಮಹಾ ಪುಣ್ಯವೇ ಪ್ರಾಪ್ತಿ ಆಗ್ತದೆ. ಯಾವ ಶಕ್ತಿಯ, ಯಾವುದೇ ಒಂದು ಶಕ್ತಿಯ ಮಂತ್ರವನ್ನಾಗಲಿ, ಓಂ ರೀಂ ಚಂಡಿಕಾಯಿ ಆಗಿರ್ಬೋದು, ಓಂ ದುಮ್ ದುರ್ಗಾಯಿ ಆಗಿರ್ಬೋದು, ಯಾವುದೇ ಒಂದು ಶಕ್ತಿ, ಐಂ ಸರಸ್ವತಿ ಆಗಿರ್ಬೋದು, ಯಾವುದೇ ಒಂದು ಶಕ್ತಿಯ ನ್ಯಾಸವನ್ನು ಮಾಡಿ ದೇವಿ ಚರಿತ್ರವನ್ನು ಇದನ್ನು ನಿತ್ಯದಲ್ಲಿ ಓದಿಕೊಂಡಿರಲು ಈ ವೇಳೆ ಬೇಡಿದ್ದ ಬಯಕೆಗಳು ಕೊಡವಳೆ ಬೇಡಿದ್ದ ಬಯಕೆಗಳ ಪ್ರಯೋಗಗಳನ್ನ ನೀವು ಪಡೆಯಿರಿ. ತಾವು ಶೀಘ್ರದಲ್ಲವೇ ದೃಢ ಸಾಧಕದಿಂದ ಪಠಿಸಿರಿ, ದೃಢ ಸಾಧಕದಿಂದ ಪಠಿಸಿರಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದರು ಹೇಳ್ತಾ ಇದ್ದಾರೆ. 1-2 ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುವುದು. 1-2-4 ದೇವಿಯ ಕರುಣೆ ಬಹಳೆಯುವುದು. ಇಂದು ಕೇಳಿರಿ ಜನರೇ 21 ನಿತ್ಯದಲ್ಲಿ ಓದಿಕೊಳ್ಳಿರು ಸಂದೇಹವಿಲ್ಲದೆ. ತಾನೆಲ್ಲ ಗುರು ಚಿದಾನಂದ ದಯವಿಹುದು, ಚಿದಾನಂದ ದಯವಿಹುದು. 1-2 ಅಧ್ಯಾಯ ಓದಿದರೆ ಪುಣ್ಯ ಪ್ರಾಪ್ತಿ ಆಗ್ತದೆ. 1-2-4 ಅಧ್ಯಾಯ ಓದಿದರೆ ದೇವಿಯ ದಯೆ ವಿಶೇಷವಾಗಿ ಪ್ರಾಪ್ತಿ ಆಗ್ತದೆ. ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡ್ರೆ ಸಂದೇಹವಿಲ್ಲದೆ ಗುರು ಚಿದಾನಂದರ ಸಂಪೂರ್ಣ ದಯ ಪ್ರಾಪ್ತಿ ಆಗ್ತದೆ. ಚಿದಾನಂದರ ಮತ್ತು ದೇವಿಯ ಸಂಪೂರ್ಣ ದಯ ಪ್ರಾಪ್ತಿ ಆಗ್ತದೆ. ಇಲ್ಲಿಗೆ ದೇವಿ ಮಹಾತ್ಮೆಯ ಪೀಠಿಕಾ ಪ್ರಕರಣವು ಸಂಪೂರ್ಣವಾಗಿದೆ. ನಾಳೆ ದಿನ ದೇವಿ ಮಹಾತ್ಮೆಯ 1ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಇಲ್ಲಿಗೆ ದೇವಿ ಮಹಾತ್ಮೆ ಪೀಠಿಕೆ ಅಧ್ಯಾಯ ಸಂಪೂರ್ಣವಾದುದು. ಇಷ್ಟೊತ್ತು ದೇವಿ ಮಹಾತ್ಮೆಯ ಪೀಠಿಕಾ ಅಧ್ಯಾಯವನ್ನ ನಮ್ಮೆಲ್ಲರಿಗೂ ಪ್ರವಚನ ರೀತಿಯಲ್ಲಿ, ಪಾರಾಯಣದ ರೀತಿಯಲ್ಲಿ ಮಾಡಿದಂತಹ ಆತ್ಮೀಯ ಗೆಳೆಯ ಡಾಕ್ಟರ್ ನಾಗರಾಜ್ ಅವರಿಗೆ ವಿಶೇಷ ಕೃತಜ್ಞತೆಗಳು. ಅದೇ ರೀತಿ ಮೊದಲಿಗೆ ಪ್ರಾರ್ಥನೆ ಮಾಡಿದಂತ ಕುಮಾರಿ ಶಂಕರಿ ಅವರಿಗೆ ಮತ್ತೆ ಸುನೀತಾ ಮೇಡಮ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳು. ಯಾಕೆಂದ್ರೆ ಅವರ ಸಹಾಯ, ಎಲ್ಲಾ ಸತ್ಸಂಗದಲ್ಲೂ ಅವರ ಸಹಾಯ ನಮ್ಗಿದೆ. ವಿಶೇಷವಾಗಿ ಯಾರಾದ್ರೂ ಇವತ್ತಿನ ಸತ್ಸಂಗದ ಬಗ್ಗೆ ಏನಾದ್ರೂ ಸಲಹೆಗಳನ್ನ ಅಥವಾ ಸೂಚನೆಗಳನ್ನ ಅಥವಾ ಏನಾದ್ರೂ ಕೇಳೋದಿದ್ರೆ ಅಥವಾ ಯಾವ್ದಾದ್ರು ಡೌಟ್ಗಳಿದ್ರೆ, ಇವತ್ತಿನ ಸತ್ಸಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದ್ರು ಇದ್ರೆ ಕೇಳಬಹುದು. ಯಾರೇನಾದ್ರು ಮಾತಾಡೋದಿಲ್ವಾ? ಯಾರು? ನಮಸ್ತೆ ಸರ್. ಮಾತಾಡಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಆರಂಭ ಮಾಡಿದ್ದೇನೆ ಒಂಥರ ಒಳ್ಳೆ ಒಂದು ವೈಬ್ಸ್. ತುಂಬಾ ಖುಷಿ ಆಯ್ತು, ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಆ ಪದ್ಯಗಳು ನೀವು ಹೇಳಿ ಅದರ ಅರ್ಥಗಳನ್ನ ಹೇಳ್ತಾ ಇರೋದು ಒಂದು ಶುಭಾರಂಭ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆ ವೈಬ್ಸ್ ಇದೆ ಆರಂಭದಲ್ಲೇನೆ. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಹಿಂಗೆ ಮುಂದುವರಿಲಿ. ನಾವು ಕೇಳೋದಕ್ಕೆ ಉತ್ಸುಕರಾಗಿದ್ದೇವೆ. ಧನ್ಯವಾದಗಳು. ಖಂಡಿತ ಅಮ್ಮ. ಇದು ದೇವಿ ಮಹಾತ್ಮೆ ಅಂದ್ರೆ ಅತಿ ಶ್ರೇಷ್ಠವಾದದ್ದು. ದೇವಿ ಮಹಾತ್ಮೆ ಅಂದ್ರೆ ತುಂಬಾ, ಅದಕ್ಕೆ ನಿಲುಕದ ಫಲಗಳೇ ಇಲ್ಲ. ಎಲ್ಲಿ ಯಾವ 6 ಶಾಸ್ತ್ರ 18 ಪುರಾಣಕ್ಕಿಂತಲೂ ಮಿಗಿಲಾದದ್ದು, ಭಗವದ್ಗೀತೆಗಿಂತಲೂ ಮಿಗಿಲಾದದ್ದು ದೇವಿ ಮಹಾತ್ಮೆ. ಅಷ್ಟೊಂದು ಪರಮ ಪವಿತ್ರ. ಯಾಕಂದ್ರೆ ಆತ್ಮ ವಿದ್ಯೆಯನ್ನು ಕೂಡ ಇದರಲ್ಲೇ ಅಡಕ ಮಾಡಿದ್ರು ಚಿದಾನಂದರು. ಯಾಕಂದ್ರೆ ಇದು ದೇವದ ಪುರಾಣ. ಇದು ದೇವಿ ಪುರಾಣ ಅಂದ್ರೆ ನಮ್ಮದೇ ಪುರಾಣ. ಇದು ದೇಹದ ಪುರಾಣ. ಇದು ದೇವಿ ಪುರಾಣ ಅಲ್ಲ. ಇದು ದೇಹದ ಪುರಾಣ. ನಾವು ದೇವಿ ಪುರಾಣದ ಪ್ರಕಾರ ಇದನ್ನ ನಾವು ಶುಂಭ ನಿಶುಂಭರು ರಾಕ್ಷಸರು ಮರ್ದನ ಆಗ್ತಾರೆ. ದೇಹದ ಪುರಾಣ ಪ್ರಕಾರ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮದಮೋಹ, ಮತ್ಸರಗಳು ಅಂತ ಹೇಳ್ತಾರೆ. ಇಲ್ಲಿ ಚಿದಾನಂದರು ವರ್ಣನೆ ಮಾಡ್ತಾರೆ. ಕೆಲವು ವರ್ಣನೆ ಮಾಡ್ತಾರೆ. ಸಿದ್ಧ ಪರ್ವತದಲ್ಲಿ ಬಗಳಾಮುಖಿ ಇದ್ದಾಳೆ ಅಂತೇಳಿ. ಸಿದ್ಧ ಪರ್ವತದಲ್ಲಿ ಬಗಳಾಮುಖಿ ಇದ್ದಾಳೆ ಅಂತೇಳಿ. ಈ ಸಿದ್ಧ ಪರ್ವತ ಅಂತಂದ್ರೆ ನಮ್ಮ ಶರೀರ. ಈ ಸಿದ್ಧ ಪರ್ವತ ಅಂದ್ರೆ ಶರೀರ, ಬಗಳಾಮುಖಿ ಅಂದ್ರೆ ನಮ್ಮ ಆತ್ಮ.
ಶರೀರ ಮತ್ತು ಆತ್ಮ, ಆ ಆತ್ಮಕ್ಕೆ ಬಗಳಾಮುಖಿಯನ್ನು ಹೋಲಿಸಿದ್ದಾರೆ ಚಿದಾನಂದರು. ಇದು ದೇಹದ ಪುರಾಣದ ಪ್ರಕಾರ. ದೇವಿ ಪುರಾಣದ ಪ್ರಕಾರ ಬಗಳಾಮುಖಿ ಇದೇ ಬಳ್ಳಾರಿ ಸಿಂಧನೂರು ಸಮೀಪ ಇರತಕ್ಕಂತ ಅಂಬಾ ಮಠದಲ್ಲಿ ದೇವಿ ಜಗನ್ಮಾತೆ ಬಗಳಾಮುಖಿ ಇದ್ದಾಳೆ. ಆ ದೇವಿಯೇ ಆ ಸಿದ್ಧ ಪರ್ವತದಲ್ಲಿ ನೆಲೆಸಿದ್ದಾಳೆ ಅಂತ ವರ್ಣನೆ ಕೊಡ್ತಾರೆ. ಇದು ದೇಹದ ಪುರಾಣ. ಇದನ್ನ ಯಾರು ತಪ್ಪಿಸ್ಕೊಬಾರ್ದು. ನಮ್ಮ ಸಂಪೂರ್ಣಲ್ಲಿರ್ತಕ್ಕಂತಹ ಕರ್ಮ, ಕ್ರೋಧ, ಲೋಭ, ಮದಮೋಹ, ಮತ್ಸರಗಳು ಕೂಡ ನಾಶವಾಗ್ತದೆ ಇದನ್ನು ಕೇಳೋದ್ರಿಂದ ಹೇಳೋದ್ರಿಂದ. ಅಷ್ಟೊಂದು ಸರ್ವಶ್ರೇಷ್ಠ. ಇದರಲ್ಲಿ ಪದ ಜೋಡಣೆ ಅಂತರೂ ಅತಿ ವಿಶೇಷ. ಇದನ್ನ ಕೇಳ್ಕೊಂಡ್ಬಿಟ್ರೆ ಅಂತೂ ನೀವು ಮತ್ತೆ ಕೇಳ್ತೀರಾ. ಮುಂದೆ ಮುಂದೆ ಬರ್ತಾ ಇದೆ. ಇದನ್ನ ಕೇಳಬೇಡಿ, ಇದನ್ನ ದರ್ಶನ ಮಾಡಿಕೊಳ್ಳಿ. ಕೇಳ್ತಾ ಕೇಳ್ತಾ ಮನಸ್ಸನ್ನ ತಲ್ಲೀನಗೊಳಿಸ್ಕೊಳ್ಳಿ. ಚಿದಾನಂದರ ಗುರುಗಳ ಪಾದ ಸ್ಮರಣೆ ಮಾಡ್ಕಂತ, ದೇವಿ ಪಾದ ಸ್ಮರಣೆ ಮಾಡ್ಕಂತ ತಲ್ಲೀನರಾಗಿ ಇದನ್ನ ಅದ್ರೊಳಗೆ ಮುಳುಗಿ ಆ ಆನಂದವನ್ನು ಅನುಭವಿಸಿ, ಆ ರಾಜಯೋಗ ಆನಂದವನ್ನ ಅನುಭವಿಸಿ ಅದರೊಳಗೆ ಮುಳುಗಿ ಖಂಡಿತವಾಗೂ ನಿಮ್ಗೆಲ್ಲಾ ಶುಭ ಫಲ ಪ್ರಾಪ್ತಿ ಆಗ್ತದೆ. ಧನ್ಯವಾದಗಳು ಸರ್. ದೇಹದ ಪುರಾಣ ಅಂತ ಹೇಳಿದ್ರಿ, ದೇಹ ಪುರಾಣ ಅಂತ ಬೇರೆ ಏನು ಇಲ್ಲ ಅಲ್ಲ, ಅದರ ಒಂದು ಒಳ ಅರ್ಥನೇ ದೇಹದ ಪುರಾಣ ಆಗತ್ತೆ ಅಲ್ವಾ ಸರ್? ಹೌದೌದಮ್ಮ, ಇದರ ಒಂದು ಒಳ ಅರ್ಥವೇ ದೇಹದ ಪುರಾಣ ಆಗ್ತದೆ. ಹೌದೌದು, ತುಂಬಾ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿ. ಎರಡನ್ನೂ ಆ ಕಡೆ ಬಾಹ್ಯ ಜಗತ್ತಿನಲ್ಲಿ ಏನರ್ಥ ಬರುತ್ತೆ, ಮತ್ತೆ ಇದು ಅಂತರಂಗದಲ್ಲಿ ಏನರ್ಥ ಬರುತ್ತೆ ಅಂತ ಎರಡನ್ನೂ ವಿವರಿಸ್ತಾ ಇದ್ದೀರಾ. ಬಹಳ ಸಂತೋಷ ಸರ್. ತುಂಬಾ ಹೌದೌದು. ಧನ್ಯವಾದಗಳು. ನಮಸ್ತೆ. ಶುದ್ಧ ಅಂತಃಕರಣವೇ ಸಿದ್ಧ ಪರ್ವತ. ನಮ್ಮಲ್ಲಿ ಶುದ್ಧ ಅಂತಃಕರಣ ಇದೆ, ಅಂತಃಕರಣ. ಆದ್ರೆ ಇದನ್ನು ಓದ್ಬೇಕಾದ್ರೆ ಕೇಳಬೇಕಂದ್ರೆ ಮೊದಲು ಸದ್ಗುರುವಿನ ಅಂತಃಕರಣಕ್ಕೆ ಪ್ರಾಪ್ತಿ ಆಗ್ಬೇಕಾಗ್ತದೆ. ಅಂತಃಕರಣ ಅದನ್ನ ಹಾಗೆ ಕಸ್ಕೊಳಕ್ಕೂ ಅಂತಃಕರಣದಿಂದ ಇಸ್ಕೊಳಕ್ಕೂ ಬಹಳ ವ್ಯತ್ಯಾಸ. ಗುರುಗಳ ಸೇವೆ ಮಾಡಿ ಅವರ ಅಂತಃಕರಣದಿಂದ ಅದನ್ನ ನಾವು, ಅಂದ್ರೆ ಅವರ ತುಂಬು ಹೃದಯದಿಂದ ನಾವು ಇದನ್ನ ಪಾರಾಯಣ ಮಾಡಬೇಕು, ಮತ್ತೆ ಇದನ್ನ ಪೂಜೆ ಮಾಡಬೇಕು ಅಂತೆ. ಹಾಗಾಗಿ ನಮ್ಮ ಶುದ್ಧಾಂತಕರಣವೇ ಸಿದ್ಧ ಪರ್ವತ, ನಮ್ಮ ಆತ್ಮವೇ ಬಗಳಾಮುಖಿ. ಚೆನ್ನಾಗಿದೆ ಸರ್, ತುಂಬಾ ಅದ್ಭುತವಾಗಿದೆ ಅರ್ಥ. ಬಹಳ ಧನ್ಯವಾದಗಳು ನಿಮ್ಗೆ. ಆಯ್ತಮ್ಮ. ಯಾವ ಊರಿಂದ ನೀವು ಮಾತಾಡ್ತಿರೋದು? ಬೆಂಗಳೂರು ಸರ್. ಸರಿ ಅಮ್ಮ, ಆಯ್ತು, ಒಳ್ಳೇದು. ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಗುರು. ನಮಸ್ತೆ. ಗುರುಗಳೇ, ನಾನು ಒಂದೆರಡು ನಿಮಿಷ ಮಾತಾಡ್ತೀನಿ, ಏನಿಲ್ಲ. ಮಾತಾಡಿ, ಅದೇ ಮಾತಾಡಿ. ಇವತ್ತು ಇವರು ದೇವಿ ಅವರು ಅಗ್ನಿ ಪ್ರವೇಶ ಮಾಡಿದ ದಿನ ಆದ್ರಿಂದ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡ್ದಂಗ ಆಗಿದೆ. ಅದೊಂದು ಸಂತೋಷ ಆಯ್ತು. ಮತ್ತೆ ನಾನ್ ನ್ಯೂಲಿ ಜಾಯ್ನ್ ಆಗಿರೋದ್ರಿಂದ ಈ ಚಿದಾನಂದ ಗುರುಗಳ ಬಗ್ಗೆ ಅಷ್ಟು ನನ್ಗೆ ಪರಿಚಯ ಇಲ್ಲ. ಸೊ ಅದ್ರ ಬಗ್ಗೆ ಏನಾದ್ರು ಒಂದ್ 2 ನಿಮಿಷ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕಾದ್ರೆ ಚಿದಾನಂದ ತುಂಬಾ ಅವಧೂತರು, ಥ್ಯಾಂಕ್ಸ್ ಸರ್. ಚಿದಾನಂದ ಅವಧೂತರು ರಾಜಯೋಗಿಗಳು. ಅವರು ಆಂಧ್ರ ಪ್ರದೇಶದ ಕರ್ನೂಲು ಸಮೀಪ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಚಿದಾನಂದ ಅವಧೂತರು. ಒಂದ್ 5 ನಿಮಿಷ ಹೇಳಿ ಮುಗಿಸ್ತೀನಿ. ಈ ಜನಿಸಿದಾಗ ಅವರು 4-5 ಜನ ಅಣ್ಣ ತಮ್ಮಂದ್ರು. ಅವ್ರ ತಂದೆ ಸಂಸ್ಕೃತ ಮೇಷ್ಟ್ರಾಗಿರ್ತಾರೆ. ಅವ್ರ ತಂದೆ ಅವರು ಈ ಎಲ್ಲಿ ಜನಸಂದಣಿ ಇರ್ತದೋ ಅಲ್ಲಿ ಹೋಗಿ ಪಾಠ ಮಾಡೋ ಒಂದು ವೃತ್ತಿಯನ್ನು ಹೊಂದಿರ್ತಾರೆ. ಜನಸಂದಣಿ ಇರುವ ಈಗ ಪಾಠ ಮಾಡ್ತಾ ಅವರು ಬಳ್ಳಾರಿ ಸಮೀಪ ಒಂದು ಹಳ್ಳಿ ಅಯೋಧ್ಯ ಪಟ್ಟಣ ಎಂಬ ಪಟ್ಟಣಕ್ಕೆ ಇವ್ರು ಏನ್ ಮಾಡ್ತಾರೆ, ಪಾಠ ಮಾಡ್ಲಿಕ್ಕೆ ಬರ್ತಾರೆ. ಅವರ ತಂದೆ, ಚಿದಾನಂದರ ತಂದೆ ಮತ್ತು ತಾಯಿ. ಇವರಿಗೆ ಇಳಿಲಿಕ್ಕೆ ಮನೆ ಇರೋದಿಲ್ಲ. ಅಲ್ಲಿನ ಯಾರೋ ಒಬ್ಬ ಪಟೇಲನ್ ಕೇಳ್ತಾರೆ, ನನಗೆ ಇರ್ಲಿಕ್ಕೆ ಒಂದು ಮನೆ ಕೊಡಿ ಅಂತೇಳಿ ಯಾವ್ದೋ ಒಂದು ಮನೆ ಕಳಿಸ್ತಾರೆ. ಆ ಮನೆ 7 ಕಂಬಗಳಿರುವ ಮನೆ, ತುಂಬಾ ಹಳೇ ಕಾಲದ ಮನೆ. ಅಲ್ಲಿ ಯಾವ್ದೋ ಒಂದು ದೆವ್ವ ಇದೆ, ಅಥವಾ ಆ ಮನೇಲಿ ಯಾರೋ ವಾಸವಾಗಬಾರ್ದು, ಆ ಮನೇಲಿ ಯಾರೋ ಹೋಗ್ಬಾರ್ದು ಅಂತ ಆ ಊರ್ನೆಲ್ಲ ವಿಷಯ ಹಬ್ಬಿಕೊಂಡ್ ಬಿಟ್ಟಿರ್ತದೆ. ಹೀಗಿರುವಾಗ ಯಾರು ಆ ಮನೆಗೆ ಹೋಗಿರೋದಿಲ್ಲ. ಇವ್ರು ಅನಿವಾರ್ಯ ಕಾರಣಾಂತರದಿಂದ ಆ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದಾಗ ಆ ಮನೆಗೆ ಇರ್ತಾರೆ. ಆ ಮನೇಲಿ ಒಂದು ಕಂಬ ಇರ್ತದೆ. ಆ ಕಂಬದಲ್ಲಿ ಪ್ರತಿನಿತ್ಯ ಒಂದು ಬೆಳಕು ಬರ್ತಾ ಇರ್ತದೆ. ಅದ್ರಲ್ಲಿ ದೇವಿ ವಾಸವಾಗಿರ್ತಾಳೆ ಅಂತ ಚಿದಾನಂದರ ಚರಿತ್ರೆಯಲ್ಲಿ ಬಂದಿದೆ. ಅದ್ರಲ್ಲಿ ದೇವಿ ವಾಸವಾಗಿರ್ತಾಳೆ ಅಂತ ಆ ಕಂಬಕ್ಕೆ ಪ್ರತಿನಿತ್ಯ ಇವರು ಮಲಗಿದಾಗ, ಚಿದಾನಂದರು ಕೂತಾಗ ನಿಂತಾಗ, ಆ ನೈಟ್ ಮಲಗಿದಾಗೆಲ್ಲ ಆ ಚಿದಾನಂದ್ರ ಆ ಕಂಬವನ್ನೇ ನೋಡ್ತಾ 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 ಒಂದ್ ನಿಮಿಷ ಡಿಸ್ಟರ್ಬೆನ್ಸ್ ಇದೆ.
ಹೀಗೆ ಚಿದಾನಂದ್ರು ಸಣ್ಣ ಮಗು ಇದ್ದಾಗ ಆ 7 ಕಂಬವನ್ನು ನೋಡ್ತಾ ನೋಡ್ತಾ ರಾತ್ರಿ ಮಲಗದಾಗೆಲ್ಲ 7 ಕಂಬವನ್ನೇ ನೋಡ್ತಾ ಇರ್ತಾರೆ. 7 ಕಂಬ ಅಂದ್ರೆ ಅಲ್ಲಿ ಒಂದು ಕಂಬ, ಹಿಂದಿನ ಕಾಲದಲ್ಲಿ ಒಂದು ಕಂಬಕ್ಕೆ ಪೂಜೆ ಮಾಡ್ತಾ ಇದ್ರು. ಆ ಕಂಬದಲ್ಲಿ ದೇವಿ ಇದ್ದಾಳೆ, ಆ ಕಂಬದಲ್ಲಿ ದೇವಿ ಇದ್ದಾಳೆ ಅಂತೇಳಿ. ಆ ಕಂಬವನ್ನೇ ನೋಡ್ತಾ ನೋಡ್ತಾ ದಿನಾ ರಾತ್ರಿ ಮಲಗ್ತಾ ಇರ್ತಾರೆ. ಆ ಕಂಬದಿಂದ ಒಂದು 7 ಬಣ್ಣದ ಪ್ರಕಾಶಮಾನವಾದ ಬೆಳಕು ಬರ್ತಾ ಇರ್ತದೆ. ಪ್ರತಿನಿತ್ಯ ಆ ಬೆಳಕು ಬಂದು ಇವ್ರಿಗೆ ದರ್ಶನ ಕೊಡ್ತಾ ಇರ್ತದೆ ಚಿದಾನಂದ್ರಿಗೆ. ಪ್ರತಿನಿತ್ಯ ಅಮ್ಮ ಇವರು ನಾನು ರಾತ್ರಿ ಹೊತ್ತು ಕಾಲದಲ್ಲಿ ನನಗೆ ಮೂತ್ರ ಬಂದಿದೆ ಅಂತ ಹೇಳಿ ತಾಯಿಗೆ ಎಬ್ಬಿಸ್ತವಾಗ ಅದ್ರಲ್ಲಿರ್ತಕ್ಕಂಥ ದೇವಿಯೇ ಪ್ರಕಟವಾಗಿ, ಆ 7 ಕಂಬದಲ್ಲಿರ್ತಕ್ಕಂಥ ದೇವಿ ವಾಸವಾಗಿರ್ತಾಳೆ. ಆ ದೇವಿ ಪ್ರಕಟವಾಗಿ ಚಿದಾನಂದ್ರ ಕರ್ಕೊಂಡು ಹೋಗೋದು, ಮೂತ್ರ ಮಾಡಿಸೋದು, ಚಿದಾನಂದ್ರ ಜೊತೆಗೆ ಆಟ ಆಡೋದು ಮಾಡೋದು ಮಾಡ್ತಾ ಇರುತ್ತೆ. ಹೀಗೆ ಕಾಲ ಕಳಿತಾ ಅವ್ರ ತಾಯಿಗೆ ಭಯ ಉಟ್ಬಿಡ್ತದೆ. ನನ್ ಮಗ ಯಾಕೋ ಒಬ್ಬನೇ ಇರ್ತಾನಲ್ಲ, ನನ್ ಮಗಗ್ ಏನಾಯ್ತಾ ಏನು ಅಂತೇಳಿ ಬಹಳ ಚಿಂತಾಕ್ರಾಂತರಾಗ್ತಾಳೆ ಅವ್ರ ತಾಯಿ. ಹೀಗೆ ಕಾಲ ಕಳಿತಾ ಚಿದಾನಂದರಿಗೆ ದೇವಿನೇ ಅವರು ಕೂತ್ರೆ ತೊಟ್ಲು ತೂಗೋದು, ಅವ್ರ ಜೊತೆಗೆ ಆಟ ಆಡೋದು, ಈ ರೀತಿ ಕಾಲ ಕಳಿತಾ ಇರ್ತದೆ. ಚಿದಾನಂದ್ರ ಹಿಂಗೆ ಕಾಲ ಕಳಿತಾ ಒಂದ್ ದಿವಸ ದೇವಿ ಹೇಳ್ತಾಳೆ, ಹೋಗೋ ಗುರುವೇ, ನೀನು ಗುರುವಾಗಿದ್ದೀಯಾ, ಚಿದಾನಂದ ಗುರುವಾಗಿದ್ದೀಯಾ ಜಗತ್ತಿಗೆ. ನೀನು ಕೊಂಡಪ್ಪ ಎಂಬ ಗುರುಗಳ ಒಂದು ಗುರು ಸೇವೆ ಮಾಡಿಕೊಂಡು ನಂತರ ಗುರುಪುತ್ರನಾಗಿ ನೀನು ಗುರು ಉಪದೇಶ ತೆಗೆದುಕೊಂಡು ಮುಂದೊಂದು ದಿವಸ ಜಗತ್ತಿಗೆ ಪ್ರಕಾಶಮಾನವಾಗಿ ಬೆಳಗ್ತಾ ನೀನು ಗ್ರಂಥ ರಚನೆ ಮಾಡು ಅಂತೇಳಿ ದೇವಿಯವರಿಗೆ ಆಶ್ವಾಸನೆ ಕೊಡ್ತಾಳೆ. ಅದೇ ರೀತಿ ಅವರು ಕೊಂಡಪ್ಪ ಎಂಬ ಗುರುಗಳ ಅಯೋಧ್ಯ ಪಟ್ಟಣದಲ್ಲಿ ಕೊಂಡಪ್ಪ ಎಂಬ ಗುರುಗಳ ಸೇವೆ ಮಾಡಿ 12 ವರ್ಷ ಅವರ ಧ್ಯಾನವನ್ನು ಮಾಡಿ ಇಡೀ ಬ್ರಹ್ಮಾಂಡವನ್ನ ಸುತ್ತಾರೆ. ಅಂದ್ರೆ ಇಡೀ ವಿಶ್ವವನ್ನು ಸುತ್ತಿ, ಎಲ್ಲಾ ವಿಶ್ವವನ್ನು ಸುತ್ತಿ ನಂತರ ಸಿದ್ಧ ಪರ್ವತದಲ್ಲಿ ಹೋಗಿ ಸಿದ್ಧ ಪರ್ವತದಲ್ಲಿ ಬಗಳಾಮುಖಿಯ ಧ್ಯಾನ ಮಾಡಿ ಸಮಾಧಿ ಹತ್ತದವರಿಗೆ ಅಲ್ಲಿ 3 ವರ್ಷ ತಪಸ್ ಮಾಡಿ ದೇವಿಯ ಪ್ರತ್ಯಕ್ಷಳಾಗ್ತಾಳೆ. ಅವರಿಗೆ ದೇವಿಯ ಪ್ರತ್ಯಕ್ಷ ಆಗಿ ದೇವಿ ಮಹಾತ್ಮೆಯನ್ನ ಗ್ರಂಥವನ್ನ ಪಾರಾಯಣ ಮಾಡ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ದೇವಿಯ ಅವರಿಗೆ ಬಂದು ರೂಪ ಕೊಟ್ಟು ಅಲ್ಲಿ ಬಗಳ ಬ್ರಹ್ಮಾಸ್ತ್ರ ಚಕ್ರವನ್ನು ಸ್ಥಾಪನೆ ಮಾಡ್ತಾರೆ. ಆ ಬಗಳ ಬ್ರಹ್ಮಾಸ್ತ್ರ ಚಕ್ರದಲ್ಲಿ ದೇವಿ ಯಾವ ರೀತಿ ಮಹಿಷಾಸುರ ಮರ್ಧವನ ಮಾಡ್ತಾಳೆ, ಶುಂಭ ನಿಶುಂಭರನ್ನ ಯಾವ ರೀತಿ ಹಿರಿದುಕೊಳ್ತಾಳೆ, ಚಂಡಮುಂಡರನ್ನ ಯಾವ ರೀತಿ ಸಂಹಾರ ಮಾಡ್ತಾಳೆ, ಧೂಮ್ರಲೋಚನ ಯಾವ ರೀತಿ ಭಸ್ಮ ಮಾಡ್ತಾಳೆ, ಮಹಿಷಾಸುರನ ಸಂಹಾರ ಯಾವ ರೀತಿ ಮಾಡ್ತಾಳೆ, ನಂದಿಗೆ ಯಾವ ರೀತಿ ಬೋಧನೆ ಕೊಡ್ತಾಳೆ ಅಂತ, ಶಿವನು ಯಾವ ರೀತಿ ಬೋಧನೆ ಕೊಡ್ತಾನೆ ಅನ್ನೋದೆಲ್ಲಾ ರಹಸ್ಯವನ್ನ ಆ ಬಗಳ ಬ್ರಹ್ಮಾಸ್ತ್ರ ಚಕ್ರದಲ್ಲಿ ಚಿತ್ರವನ್ನು ಕಾಣ್ತಾ ಹೋಗ್ತಾರೆ. ದೇವಿ ಕತೆ ಹೇಳ್ತಾ ಹೋಗ್ತಾಳೆ. ಆ ಕತೆ ಹೇಳಿದ್ದನ್ನ ರಚನೆ ಮಾಡ್ತಾ ಹೋಗ್ತಾರೆ. ಅದೇ ದೇವಿ ಮಹಾತ್ಮೆ. ಇವರೇ ಚಿದಾನಂದ ಅವಧೂತರು. ಅರ್ಥವಾಯ್ತಲ್ಲಮ್ಮ? ನಾನು ಡೀಟೇಲ್ ಆಗಿ ಹೇಳಿಲ್ಲ, ಇನ್ ಡೆಪ್ತ್ ಆಗಿ ಹಂಗೆ ಮೇಲೆ ಅಷ್ಟೇ ಹೇಳಿದ್ದೀನಿ. ಹಾ ಗುರುಗಳೇ, ತಕ್ಕ ಮಟ್ಟಿಗೆ ಗೊತ್ತಾಯ್ತು. ನಾನು ಸ್ವಲ್ಪ ನೋಡ್ತೀನಿ ಗೂಗಲ್ ಅಲ್ಲಿ ಏನೋ ಸಿಗ್ಬೋದೇನೋ ಅಂತ. ಗೂಗಲ್ ಅಲ್ಲಿ ಇಲ್ಲ ಅವ್ರದ್ದು ಚಿದಾನಂದ್ರದ್ದು. ಓಕೆ ಓಕೆ ಓಕೆ, ಸರಿ ಗುರುಗಳೇ. ಅದು ಅವ್ರು 2 ಗ್ರಂಥ ರಚನೆ ಮಾಡಿದ್ದಾರೆ. ಒಂದು ಜ್ಞಾನ ಸಿಂಧು, ಜ್ಞಾನಿಗಳಿಗೆ ಆತ್ಮಜ್ಞಾನ ಸಾಕ್ಷಾತ್ಕಾರ ಬೇಕಂದ್ರೆ, ಮೋಕ್ಷ ಪರ ಬೇಕಂದ್ರೆ ಜ್ಞಾನ ಸಿಂಧುವನ್ನು ಓದಬೇಕು. ಇಹಾಪರ ಭೋಗವನ್ನು ಅನುಭವಿಸಿ ಭೋಗದಲ್ಲಿ ದೇವಿಯನ್ನು ಕಂಡು ನಾವು ತದನಂತರ ಮೋಕ್ಷ ಕಾಣಬೇಕಂದ್ರೆ ದೇವಿ ಪಾರಾಯಣ ಓದ್ಬೇಕು. ಅವ್ರೊಬ್ಬರು 2 ರಚನೆ ಮಾಡಿದ್ದಾರೆ. ಒಂದು ಚಿದಾನಂದ್ರ ಅವರು ರಚನೆ ಮಾಡಿರೋದು, ಒಂದು ರಾಜಯೋಗಿ ಚಿದಾನಂದ ಅವಧೂತರು ರಚನೆ ಆಗಿರೋದ ಗ್ರಂಥ ಯಾವ್ದಂದ್ರೆ ಒಂದು ಜ್ಞಾನ ಸಿಂಧು, 2ನೇದು ದೇವಿ ಮಹಾತ್ಮೆ. ಥ್ಯಾಂಕ್ಸ್ ಗುರುಗಳೇ. ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ? ಮಾತಾಡುವಂತವ್ರು ಯಾರಾದ್ರೂ ಇದ್ದೀರಾ? ಹಲೋ, ನಮಸ್ತೆ ಗುರುಜಿ. ಹಲೋ, ನಮಸ್ತೆ ಗುರು. ಹಲೋ, ಮಾತಾಡಿ ಕೇಳಿಸ್ತಾ ಇದೆ. ನನ್ನ ಹೆಸರು ಅರ್ಪಿತಾ ಅಂತ. ನಾನು ಡೈಲಿ ದೇವಿ ಪಾರಾಯಣವನ್ನು ಮಾಡ್ತಿದ್ದೀನಿ. ಒಳ್ಳೇದು. ನೀವು ಈಗ ಹೇಳಿದಂಥದ್ದು ಬಹಳ ಉಪಯೋಗ ಆಗ್ತಾ ಇದೆ. ನಾವು ಡೈಲಿ 2 ಪೇಜ್ ಅನ್ನ ಓದ್ತಿದೀವಿ. ಬೆಳಗ್ಗೆ 2 ಪೇಜ್ ಓದ್ತೀವಿ, ಸಾಯಂಕಾಲ 2 ಪೇಜ್ ಓದ್ತೀವಿ. ಒಂದು ಟೈಮ್ ಓದಿ ಸಾಕು, ತೊಂದರೆ ಇಲ್ಲ. ಬಟ್ ಆದ್ರೆ ಓದುವಾಗ ಪೂಜೆ ಮಾಡಿ ಆಸನ ದಿಕ್ಕುಗಳನ್ನ ಅರಿತು ನ್ಯಾಸ ಮಾಡ್ಕೊಂಡು ಓದಿ. ನ್ಯಾಸ ಗಿಸ ಗೊತ್ತಾರಂದ್ರೆ ಶುದ್ಧವಾಗ ಮನಸ್ಸಿನ ದೇವಿ ನಿನ್ನ ನಾಮಸ್ಮರಣೆಗೆ ನಾನು ಶರಣಾಗಿದ್ದೇನೆ, ನಿನಗೆ ನಾನು ಶರಣಾಗಿದ್ದೆ ಅಂತ ನಮ್ರವಾಗಿ ಬೇಡುವುದೇ ನ್ಯಾಸವಾಗಿದೆ. ಒಂದೇ ಸಲ ಓದಿ ತೊಂದರೆ ಇಲ್ಲ. 2 ಸಲ ಓದ್ತಾನೆ 2 ಪೇಜ್ ಅಂತ ಓದ್ಬೇಡಿ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಅನುಕೂಲ ಓದ್ಕೊಳ್ಳಿ. ಆದಷ್ಟು ಒಂದ್ ಗ್ರಂಥ ಪೂರ ಓದಿದ್ರೆ ಇನ್ನೂ ಒಳ್ಳೇದು. ಒಂದ್ ದಿನಕ್ಕೊಮ್ಮೆ ಓದಕ್ ಆಗಲ್ಲ ಯಾರಿಗೂ ಈಗ, ಅಷ್ಟೊಂದು ಒತ್ತಡದ ಕಾರಣಾಂತರದಿಂದ ಒಂದೊಂದು ಅಧ್ಯಾಯ ದಸರಾ ಟೈಮಲ್ಲಿ 9 ನವಮಾಸಗಳು ಇದ್ದಾಗ ಓದ್ತೀವಿ. ಒಳ್ಳೇದಮ್ಮ, ಓದಿ, ಬಹಳ ಒಳ್ಳೇದಮ್ಮ, ತುಂಬಾ ಒಳ್ಳೇದು. ನಿಮ್ ಮನೆ ತುಂಬಾ ಹೇಳಿಗಾಗ್ತದೆ, ನಿಮ್ ಮನೆ ತುಂಬಾ ಬೆಳಕಾಗ್ತದೆ, ತುಂಬಾನೇ ಅನುಕೂಲ ಆಗ್ತದೆ. ನಮ್ಮ ಊರಲ್ಲಿ ಒಂದ್ 3-4 ಮನೆಗಳು ಈಗ್ಲೂ, ನಮ್ಮ ಮನೆ ರೀಸೆಂಟ್ ಆಗಿ ಒಂದ್ ಊರಿಗೆ ಹೋಗಿ ಬಂದೆ. ಅವ್ರ ಮನೆಯಲ್ಲಿ 80 ವರ್ಷದಿಂದ ದೇವಿ ಮಹಾತ್ಮೆನ ಪ್ರತಿ ವರ್ಷ ಪಾರಾಯಣ ಮಾಡ್ತಾ ಇದ್ದಾರೆ.
ನನ್ನ ಹೌದು. ಗುರುಗಳು ದೇವಿ ಮಹಾತ್ಮೆನ ಓದಿ 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 ದೇವಿನೇ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ದೇವಿನೇ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಎಂತ ಪವಾಡ ಪುರುಷರು ಅಂದ್ರೆ ಅವ್ರು ಹೇಳಕ್ ಅಸಾಮಾನ್ಯವಾದ ಪವಾಡ ಮಾಡ್ತಾ ಇದ್ರು ಅವ್ರು. ದೇವಿ ಮಹಾತ್ಮೆ ಓದಿ 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 ಅಲ್ಲಿಪುರದ ಹೌದು. ಮಹಾದೇವ ತಾತ ದೇವಿ ಮಹಾತ್ಮೆ ಓದಿ 300 ವರ್ಷ ಬದುಕಿದ್ರು. ಶಂಕರ್ಲಿಂಗ ಭಗವಾನ್ ನಮ್ಮ ಊರಲ್ಲಿ ಒಬ್ರು ಮನೆ ಇದೆ, ಶೆಟ್ರ ಮನೆ ಅಂತ ಹೇಳಿ, ಅವ್ರಿಗೆ ದೇವಿ ಮಹಾತ್ಮೆ ಕೊಟ್ಟರೆ ಇವತ್ತಿಗೂ ಅವ್ರ ಮನೆ ಸುಮಾರು ಒಂದು 60 ವರ್ಷ ಇವತ್ತಿಗೂ ದೇವಿ ಮಹಾತ್ಮೆ ಇವತ್ತಿಗೂ ಓದ್ತಾ ಇದಾರೆ ಅವ್ರ ಮನೆ. ದೇವಿ ಮಹಾತ್ಮೆ ಅವ್ರ ಮನೆ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಎಷ್ಟು ಮನೆ ಡೆವಲಪ್ ಆಗಿದೆ, ಎಷ್ಟು ಮಟ್ಟಿಗೆ ಅವ್ರ ಅಭಿವೃದ್ಧಿ ಆಗಿದ್ದಾರೆ ಅಂದ್ರೆ ಅದ್ ನಿಂತು ನೋಡ್ತಾರೆ ಜನ, ಅಷ್ಟ್ರ ಮಟ್ಟಿಗೆ ತುಂಬಾ ಚೆನ್ನಾಗಿ ಏಳಿಗಾಗಿದ್ದಾರೆ. ದೇವಿ ಮಹಾತ್ಮೆ ಅಂದ್ರೆ ಅಷ್ಟು ಸಾಮಾನ್ಯವಾದದಲ್ಲ ಮಾತು. ಓದಿ ಬಹಳ ಒಳ್ಳೇದಾಗತ್ತೆ, ನಿಮಗೆಲ್ಲಾ ಬೇಡಿದ್ದ ಬೈಕ್ ಪ್ರಾಪ್ತಿ ಆಗ್ತದೆ ಓದಿ. ಧನ್ಯವಾದಗಳು ಗುರುಜಿ. ನಮಸ್ತೆ ಗುರುಜಿ, ನಮಸ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ದೇವಿ ಮಹಾತ್ಮೆ. ಅದು ಇವತ್ತು ಶುಕ್ರವಾರ ಬೇರೆ, ಬಹಳ ಒಳ್ಳೆ ದಿನ ಶುರು ಮಾಡಿದಿರಿ. ಆದ್ರೆ ದೇವಿ ಪುರಾಣ ಓದ್ಬೇಕು ಅಂತ ನನ್ಗೆ ಆಸೆ, ಆದ್ರೆ ನನ್ನ ಹತ್ರ ಬುಕ್ ಇಲ್ಲ. ಬೇರೆ ಯಾರಾದ್ರೂ ಕೊಡಿಸ್ಬೇಕಾ ಅಥವಾ ನಾವೇ ತಗೋಬಹುದಾ? ಕೊಡಿಸ್ಬೇಕದು ಯಾರಾದ್ರೂ. ಅದೇ ನಾನು ಅದನ್ನ ಕೇಳಕ್ಕ ಅಂತೇಳಿ ಇದು ಮಾಡಿದೆ. ಕೊಡಿಸ್ಬೇಕು. ಯಾವ ಊರಾಗ ಇರ್ತೀರಿ ನೀವು? ನಾವು ದಾವಣಗೆರೆಯಲ್ಲಿ ಇದ್ದೀವಿ ಗುರುಜಿ. ದಾವಣಗೆರೆಗೆ ಇರ್ತೀರಾ? ಹಾ, ಸರಿ ಆಯ್ತು, ನಿಮಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ನನಗೆ ಅಡ್ರೆಸ್ ಕಳಿಸಿ ವಾಟ್ಸಪ್ ಅಲ್ಲಿ. ಆಯ್ತು ಸರ್. ನಮಸ್ತೆ ಗುರುಜಿ, ನಾವು ಶೋಭಾ ಅಂತ ದಾವಣಗೆರೆಯಿಂದ. ನಾವೇ ಕೊಡಿಸ್ತೀವಿ ಆಟ ಗುರುಜಿ ಅವರಿಗೆ. ಸರಿ ಆಯ್ತು, ನನಗೆ ಕಳಿಸಿ, ನಾನು ಕಳಿಸ್ತೀನಿ. ನನ್ನ ನಂಬರ್ ಇದೆ ಅಲ್ಲ ವಾಟ್ಸಪ್ ಅಲ್ಲಿ ಇದೀನಿ ನೋಡಿ ನಾನು. ಇಷ್ಟು ಸಾಕು, ನಿಮ್ಮ ಗ್ರೂಪ್ ಅಲ್ಲಿ ಇದ್ದೀನಿ, ಕಳಿಸ್ಕೊಡ್ತೇನೆ. ಯಾಕು ಹೆಂಗ ಮಾಡ್ಬಿಟ್ಟಿನಿ, ಏನ್ ಮಾಡ್ರು ಹೋಗ್ತಾ ಇಲ್ಲ. ಸರ್ ಇಲ್ಲಿಗ ಕೆಲವೊಂದು ಆಪ್ ಅಲ್ಲಿ, ಸ್ತೋತ್ರಮಾಲಾ ಅನ್ನೋ ಆಪ್ ಅಲ್ಲಿ ಈ ಶ್ಲೋಕಗಳೆಲ್ಲ ಸಿಗುತ್ತೆ. ಆತರ ಓದೋದು ಬೇಡ ಅಂತ ಹೇಳ್ತೀರಾ ನೀವು ಹಾಗಾದ್ರೆ? ಓದಕ್ಕೇನ್ ತಪ್ಪಿಲ್ಲ, ಓದಿ. ಧನ್ಯವಾದಗಳು. ಒಳ್ಳೆ ಸ್ತೋತ್ರ ಮಾಲದಾಗೆ ಒಂದೊಂದು ಪದಗಳು ಬಿಟ್ಟೋಗಿರ್ತಾವ ಗುರುಜಿ. ಅದು ಅದೇ 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 ಬುಕ್ಕಲ್ಲಿ ಓದಿ ಇರೋದಕ್ಕೂ ಅದಕ್ಕೂ ಮಧ್ಯದಲ್ಲಿ ಎಲ್ಲೆಲ್ಲೋ ತಪ್ಪಿಲ್ಲದು ನೋಡ್ಕೊಂಡು ಓದಿ, ತಪ್ಪಿಲ್ಲದು ನೋಡ್ಕೊಂಡು ಓದಿ. ಒಂದೊಂದು ಬಿಟ್ಟೋಗಿರ್ತವೆ. ಅದೇ ಅದೇ ತಪ್ಪಿಲ್ಲದು ನೋಡ್ಕೊಂಡು ಓದಿ, ಒಳ್ಳೇದ. ದೇವಿ ಪಾರಾಯಣ ಎಲ್ಲರಿಗೂ ಅರ್ಥ ಆಯ್ತಾ? ಚೆನ್ನಾಗ್ ಬಂತ? ಚೆನ್ನಾಗ್ ಬಂತು ಗುರುಜಿ, ಅರ್ಥ ಆಯ್ತು. ಸರಿ ಸರಿ. ನಾಳೆ ಅಧ್ಯಾಯ ಬರೀ ನಾಳೆ ಕೈಲಾಸದ ವರ್ಣನೆ ಬರುತ್ತೆ. ಮುಂದೆ ರಾಕ್ಷಸರು ಬರ್ತಾರಲ್ಲ, ಅವಾಗ ಬಹಳ ಇದೆ, ಬಹಳ ಅಂದ್ರೆ ಬಹಳ ಅದ್ಭುತವಾಗಿದೆ. ನೀವು ಮತ್ತೆ ಶುರು ಮಾಡ್ರಿ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿದೆ. ಅಷ್ಟ್ರ ಮಟ್ಟಿಗೆ ಪದ ಜೋಡಣೆ ಮಾಡಿದ್ದಾರೆ ಚಿದಾನಂದರು. ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ನಾವು ಪ್ರತಾಪ್ ಅವ್ರ ಕಡೆಯಿಂದ ಮಾಡ್ತಿರೋದು. ನಾವು ಸವಿತಾ ಅಂತ. ಪ್ರತಾಪ್ ಅವ್ರ ಲಿಂಕ್ ಕಳ್ಸಿದ್ರು. ಹಲೋ, ಹೇಳಿ ಹೇಳಿ ಗೊತ್ತಿಲ್ಲ. ಪ್ರತಾಪ್ ಅವ್ರ ಲಿಂಕ್ ಕಳ್ಸಿದ್ರು ಗುರುಗಳೇ. ನಾವು ದೇವಿ ಮಹಾತ್ಮೆ ಓದ್ತಾ ಇದೀವಿ. ಆದ್ರೆ ಚಿದಾನಂದ ಗುರುಗಳ ಬಗ್ಗೆ ಅವರಿಗೆ ಬಗಳಮುಖಿ ಅವರು ಸಿದ್ಧ ಪರ್ವತದಲ್ಲಿ ಇದು ಆಗಿ, ಸಾಂಬಾ ಮಠದಲ್ಲಿ ಅಲ್ಲೇ ಇರ್ತಕ್ಕಂಥ ಬೆಟ್ಟದಲ್ಲಿ ಸಾಕ್ಷಾತ್ಕಾರ ಆಗಿ ಅವ್ರಿಗೆ ಬರ್ಸಿದ್ರು ಅಂತ ಅಷ್ಟೇ ಕೇಳಿದ್ವಿ. ಆದ್ರೆ ನೀವು ಅವ್ರ ಎಲ್ಲಿಂದ ಬಂದ್ರು, ಅವ್ರ ತಂದೆ ತಾಯಿ, ಅವರು ಗುರುಗಳು ಹಿನ್ನೆಲೆ, ಆಮೇಲೆ ಆ ಕಂಬದಲ್ಲಿ ಹಾಕಿ ಪ್ರತ್ಯಕ್ಷ ಆಗಿ ಅವರಿಗೆ ಎಲ್ಲ ಪರ್ಸನಲ್ ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರು. ಇಷ್ಟೆಲ್ಲ ತಿಳ್ಕೊಂಡಿರ್ಲಿಲ್ಲ ಗುರುಗಳೇ, ತುಂಬಾ ಸಂತೋಷ ಆಯ್ತು. ಚಿದಾನಂದರಿಗೆ ಮೂಲ ಹೆಸರು ಜಂಗಪ್ಪ ಅಂತ. ಹೌದಾ ಗುರುಗಳೇ? ದೇವಿ ಹೇಳ್ತಾಳೆ, ಮುಂದೆ ಚಿದಾನಂದ ಅಂತ ಹೆಸರಿಂದ ಪ್ರಕಟನ ಆಗ್ತೀಯಾ, ಚಿದಾನಂದನ ಆಗ್ತೀಯಾ, ದೇವಿ ನಾನ್ ಸಾಕ್ಷಾತ್ಕಾರ ಆಗ್ತೀನಿ, ಜಗತ್ತಿಗೆ ಗ್ರಂಥ ರಚನೆ ಮಾಡ್ತೀಯಾ, ನೀನು ಹೋಗು ಅಲ್ಲಿಗೆ ಗುರುವಿನ ಮುಖೇನ ನೀನು ಗುರುವಿನ ಅಂತಃಕರಣವನ್ನು ಪ್ರಸಾದ ಮಾಡಿಕೊಂಡು ಗುರುವಿನ ಅಂತಃಕರಣಕ್ಕೆ ಭಾಗಿಯಾಗಿ ನೀನು ಗುರುಕೃಪೆಗೆ ಪಾತ್ರನಾಗಿ ನಂತರ ಬಾ ಅಂತ ಹೇಳ್ಬಿಟ್ಟು ಅಂತ ದೇವಿಯೇ ಕೂಡ ಗುರುವನ್ನ ಕಳಿಸ್ತಾಳ. ಹೌದು ಗುರುಗಳೇ, ಗುರು ಶ್ರೇಷ್ಠ. ಹೌದು, ಸದ್ಗುರು ಗುರು ಶ್ರೇಷ್ಠ ಶ್ರೇಷ್ಠ ಅಂತ ರಾಮಕೃಷ್ಣ ಪರಮಹಂಸರು ಮಹಾಕಾಳಿಗೆ ಬಂದು ಊಟ ಮಾಡಿಸ್ತಾ ಇದ್ಲು. ಮಹಾಕಾಳಿಗೆ ಊಟ ಮಾಡಿಸ್ತಾ ಇದ್ರು ಅವರು. ಅವರು ಕೂಡ ತೋತಾಪುರಿ ಮಹಾರಾಜರ ಶಿಷ್ಯರಾದ್ರು. ದೇವಿ ತೋತಾಪುರಿ ಮಹಾರಾಜರ ಶಿಷ್ಯತ್ವ ಬಳಸೋ ಮಟ್ಟ ಅವ್ರ ಹತ್ರ ಬರ್ಲಿಲ್ಲ, ಮಹಾಕಾಳಿ ಹತ್ರ. ಹಂಗೆ ಚಿದಾನಂದ ದೇವಿಯೇ ಸ್ವತಃ ಇದ್ರು. ಅವ್ರು ಚಿದಾನಂದ ಅವಧೂತರು ಯಾವ ತರ ಕಷ್ಟ ಅನುಭವಿಸ್ತಾರ ಅಂದ್ರೆ, ಆ ಮಠದಲ್ಲಿ ಗುರುಗಳು, ಕೊಂಡಪ್ಪ ಎಂಬ ಗುರುಗಳು ಒಂದ್ ಮಠದಲ್ಲಿ ಒಂದ್ ಸಾಲ ತಗೊಂಡಿರ್ತಾರಮ್ಮ, ಸಾಲ. ಆ ಊರಿನ ಗೌಡ ನನ್ನ ಹೆಂಡತಿ ಗರ್ಭವತಿ ಇದ್ದಾಳೆ, ನನ್ನ ಹೆಂಡತಿ ಗರ್ಭವತಿ ಹೆರಿಗೆ ಮಾಡಿಸ್ರಿ ನೀವು ಅಂತ ಹೇಳ್ಬಿಟ್ಟು, ಇಲ್ಲ ನನ್ ಸಾಲ ಕೊಡ್ರಿ ಅಂತ ಹೇಳಿ ಬಂದ್ ಕೂತಾಗ ಆ ಗರ್ಭವತಿ ಹೆಣ್ಣು ಮಗಳ ಮಲಮೂತ್ರ ಬಳಿತಾರ ಚಿದಾನಂದ್ರ ಅವಧೂತರು.
ಅವ್ರಿಗೆ ನೋಡಿ ಏನ್ ಎಷ್ಟು ಆತರ ಕಷ್ಟ ಆಗುತ್ತೆ. ಅನ್ಸಲ್ವಲ್ಲ ಗುರುಗಳೇ? ಆ ಅವಧೂತರಿಗೆ ಆತರ ಎಲ್ಲ ಗರ್ಭವತಿಯ ಏನು ಅನ್ಸೋದೇ ಇಲ್ವಲ್ಲ ಗುರುಗಳೇ? ಅದೇ ಆ ಗರ್ಭವತಿಯ ಅವರಿಗೆಲ್ಲ ಮಲಮೂತ್ರ ಬಳಿದು ಹಾ ಹಾ ಗರ್ಭವತಿಯ ಮಲಮೂತ್ರ ಬಳಿದು ಬಿಲ್ಪತ್ರಿ ಎಲಿ ಚಿಗುರು ಈಚುಪಾಚು ತಿಂದು ಮಡದಾಗೆ ಅವರು ಗುರು ಸೇವೆ ಮಾಡ್ತಾರ. ಅದೇ ಗುರುಗಳೇ. 12 ವರ್ಷ ಗುರು ಸೇವೆ ಮಾಡಿ ಬಗಳಾಮಕ್ಕೆ ಮಂತ್ರೋಪದೇಶ ತಗೊಂಡ್ಕೊಂಡು ಆಮೇಲೆ ಸಿದ್ಧ ಪರ್ವತಕ್ಕೆ ಬಂದು ಅಲ್ಲಿ ಅವರಿಗೆ ಸಮಾಧಿ ಆಗ್ತದೆ. 3 ವರ್ಷ ತಪಸ್ ಮಾಡ್ತಾರ. 3 ವರ್ಷ ತಪಸ್ ಮಾಡಿದಾಗ ದೇವಿ ಬಗಳಾ ಬ್ರಹ್ಮಾಸ್ತ್ರ ಚಕ್ರ ರಚನೆ ಮಾಡ್ತಾರ. ಬಗಳಾ ಬ್ರಹ್ಮಾಸ್ತ್ರ ಚಕ್ರ ರಚನೆ ಮಾಡಿದ್ಮೇಲೆ ಅಲ್ಲಿ ಅವರಿಗೆ ದೇವಿ ಪಾರಾಯಣ ಚಕ್ರದಲ್ಲಿ ಉದ್ಭವಿಸ್ತತಿ. ಅದನ್ನ ಉದ್ಭವಿಸಿದಂಗ ಅವ್ರು ಬರಿತಾ ಹೋಗ್ತಾರೆ. ದೇವಿ ತನ್ನ ಕಥೆ ಹೇಳ್ತಾ ಹೋಗ್ತಾಳ. ಆ ಚಿತ್ರವನ್ನ ಆ ಚಕ್ರದಲ್ಲಿ ನೋಡ್ತಾ ಹೋಗ್ತಾರ. ಅದೇ ದೇವಿ ಮಹಾತ್ಮೆ. ಗುರುಗಳೇ, ನೀವ್ ಹೇಳ್ತಾ ಇದ್ರೆ ಮೈಯೆಲ್ಲ ಕೂದಲೆಲ್ಲ ನೆಟ್ಟಗಾಗುತ್ತೆ ಗುರುಗಳೇ. ತುಂಬಾ ಚೆನ್ನಾಗಿದೆ. ಹಾಗೆ ನಾ ಶುಕ್ರವಾರ ಮಂಗಳವಾರ ಇದು ಗುಪ್ತ ಅಮಾವಾಸ್ಯೆ ನವರಾತ್ರಿ ಹುಣ್ಣಿಮೆ ನಮಗೆ ದಿನ. ಗುಪ್ತ ನವರಾತ್ರಿ ನಡೀತಾ ಇದೆ ಈಗ. ಗುಪ್ತ ನವರಾತ್ರಿ. ಹಾ ಹೌದು ಗುರುಗಳೇ. ಹೌದು. ಈ ಮಾಸದಲ್ಲಿ ಇದು ನಿಮಗೆ ಎಲ್ಲಾ ಪ್ರಾಪ್ತಿ ಆಗ್ತದೆ. ನಿಮ್ಗೆ ಕೈ ಎಲ್ಲಾ ಹೇಳಲ್ಲ. ಸಾಧನ ಆಗದ ಕಾಮ್ಯಗಳು ತಾವ್ ಸಾಧ್ಯವಾಗವು ದೇವಿ ದಯದಲ್ಲಿ. ಸೂಜಿಗವೇ ತಾನೇನು ಪರಮೇಶ್ವರಿಯ ಕರುಣೆಯಲ್ಲಿ ಸಾಧ್ಯವಾಗದು ಕೂಡ ಸಾಧ್ಯವಾಗ್ತವಂತೆ. ವಾದಿಗಳು ಮುಖ ಭಂಜನ ಆಗ್ತಾರಂತೆ, ಶತ್ರುಗಳು ಶತ್ರುಗಳು ನಾಶವಾಗ್ತಾರಂತೆ. ನಾಶ ಆಗ್ತಾರೆ. ಹೌದು ಅಷ್ಟು ಗುರುಗಳೇ. ಶಕ್ತಿಶಾಲಿ ಇದು. ಇದು ಸೋದರರು, ಅಷ್ಟು ಸಂಪತ್ತು ಮೋಕ್ಷ ಸಹಿತ ಎಲ್ಲ ಕೊಡ್ತಾರೆ. ಕಾಮ್ಯವದಾವುದಾವುದಳು ವೀಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದಡೆ ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವ್ಯಾಘ್ರವದನ ವಾಕ್ಷಣದಿ ಬಯಹರಿವು ದೇವಿ ಚರಿತ್ರೆ ಇದು. ಎಷ್ಟು ಶಕ್ತಿಶಾಲಿ ಇದು. ಅರ್ಥ ನೋಡ್ರಿ. ಚಿಂತೆಗೆ ಹೌದು ಗುರುಗಳೇ. ಚಿಂತಾಮಣಿ ಇದು, ಅಂತು ಕಾಮ್ಯಕ್ಕೆ ಕಾಮದೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುವವೇ ತಾನೇ ಇದು. ಒಳ್ಳೇದಾಯ್ತಮ್ಮ, ನೀವು ಮಾತಾಡಿದ್ ಖುಷಿ ಆಯ್ತು. ಮತ್ತೆ ಮುಂದೆ ಯಾರು ಮಾತಾಡ್ತಾರ? ನಮಸ್ತೆ ನಾಗರಾಜ್ ಗುರುಗಳೇ. ನಮಗೊಂದು ಬುಕ್ ವ್ಯವಸಾಯ ವ್ಯವಸ್ಥೆ ಹೇಳಿ, ನೀವ್ ಹೇಳದ್ ಕೇಳಿಸ್ತಾ ಇಲ್ಲ. ನಮಗೊಂದು ದೇವ ಮಾತೆ ಬುಕ್ ಕಳಿಸಿ ಗುರುಗಳೇ. ಆಯ್ತು, ಕಳ್ಸೋಣ. ಯಾವ ಊರಲ್ಲಿ ಇದ್ರೆ ನೀವು? ನಾವು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಬರ್ತೀನಿ. ಆವಾಗ ನಾನು ಭೇಟಿ ಮಾಡಿ ಖಂಡಿತ ಹೋಗ್ತೇನೆ. ಅಲ್ಲಿ ಗುರುಗಳೇ ವಾಯ್ಸ್ ಬ್ರೇಕ್ ಆಗುತ್ತೆ ಗುರುಗಳೇ. ಕುಂಭಮೇಳಕ್ಕೆ ನಾನು ಮೋಸ್ಟ್ಲಿ ಇನ್ನೊಂದು ವಾರ 15 ದಿವಸ ಹೋಗ್ತಾ ಇದ್ದೇನೆ. ಆವಾಗ ನಾನು ಬೆಂಗಳೂರಲ್ಲಿ ಬರ್ತೀನಿ. ಬೆಂಗಳೂರಲ್ಲಿ ಬಂದ ಭೇಟಿ ಮಾಡಿದ್ರೆ ನಾನು ನಿಮ್ಗೆ ದೇವಿ ಪುರಾಣ ತಲುಪಿಸೋ ವ್ಯವಸ್ಥೆ ಮಾಡ್ತೇನೆ. ಓಕೆ ಗುರುಗಳೇ. ಕುಂಭಮೇಳಕ್ಕೆ ಎಂದು ಹೋಗ್ತೀರಾ ಗುರುಗಳೇ? ಯಾರನ್ನಾಗ ಹೋಗ್ತೀರಾ? ನಾವು ಬರ್ತೀವಿ ಗುರುಗಳೇ ನಿಮ್ ಜೊತೆಗೆ. ಆಗ್ಬಿಟ್ಟಿದೆ, ನಂದಲ್ಲಿ ಫ್ಲೈಟ್ ಬುಕ್ ಆಗ್ಬಿಟ್ಟಿದೆ ಆಲ್ರೆಡಿ. ಬುಕ್ ಆಗಿದೆಯಾ? ಓಕೆ ಆಯ್ತು. ಓಕೆ. ಸಮಯದ ಅಭಾವ ಇರೋದ್ರಿಂದ ನಾಗರಾಜ್ ಸಂಪನ್ನ ಮಾಡು. ನಾಳೆ ಪಾರಾಯಣ ಸ್ಟಾರ್ಟ್ ಆಗುತ್ತೆ. ಅಧ್ಯಾಯ 1 ನಾಳೆ ಪ್ರಾರಂಭ ಆಗುತ್ತೆ 9:30ಗೆ ಎಲ್ಲರೂ ಜಾಯಿನ್ ಆಗ್ರಿ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ, ಸಮಯ ಆಗ್ತಾ ಇರೋದ್ರಿಂದ ಇವತ್ತಿನ ಸತ್ಸಂಗ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇವೆ. ನಾಳೆ ಸತ್ಸಂಗದಲ್ಲಿ 9:30ಗೆ ಮತ್ತೆ ಸಿಗ್ತೇವೆ. ಮಂಗಳ ಮಾಡು ನಾಗರಾಜ್. ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ, ಆವುಕಾರ ಮಹಾಕಾರ ಪೂರ್ಣ ಮಂಗಳಂ, ಆವುಕಾರ ಮಹಾಕಾರ ಪೂರ್ಣ ಮಂಗಳಂ, ನಾ ಮಂಗಳಂ ನಕಾರ ಮಂಗಳಂ, ನಾ ಮಂಗಳಂ ನಕಾರ ಮಂಗಳಂ, ನಾದ ಬಿಂದು ಕಲಾತೀತ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ, ಮಾ ಮಂಗಳಂ ಮಕಾರ ಮಂಗಳಂ, ಮಾ ಮಂಗಳಂ ಮಕಾರ ಮಂಗಳಂ, ಮಾಧವಾದ ನೆನತ ಪಾದ ಪೂಜ್ಯ ಮಂಗಳಂ, ಮಾಧವಾದ ನೆನತ ಪಾದ ಪೂಜ್ಯ ಮಂಗಳಂ, ಶ್ರೀ ಮಂಗಳಂ ಶಿಕಾರ ಮಂಗಳಂ, ಶ್ರೀ ಮಂಗಳಂ ಶಿಕಾರ ಮಂಗಳಂ, ಸಿದ್ಧ ಸಾಧ್ಯ ಮುನಿಕುಲಾದಿ ಸೋಮ ಮಂಗಳಂ, ಸಿದ್ಧ ಸಾಧ್ಯ ಮುನಿಕುಲಾದಿ ಸೋಮ ಮಂಗಳಂ, ವಾ ಮಂಗಳಂ ವಕಾರ ಮಂಗಳಂ, ವಾ ಮಂಗಳಂ ವಕಾರ ಮಂಗಳಂ, ವೇದ್ಯ ಶೀಲ ವರದ ಸ್ತುತ್ಯ ಮಂಗಳಂ, ವೇದ ವರದ ಶೀಲ ವರದ ಸ್ತುತ್ಯ ಮಂಗಳಂ, ಯಾ ಮಂಗಳಂ ಯಕಾರ ಮಂಗಳಂ, ಯಾ ಮಂಗಳಂ ಯಕಾರ ಮಂಗಳಂ, ಯಮಾದಿ ಯೋಗ ಭೋಗ ಭಾಗ್ಯ ಮೃತ್ಯು ಮಂಗಳಂ, ಯಮಾದಿ ಯೋಗ ಭೋಗ ಭಾಗ್ಯ ಮೃತ್ಯು ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ, ಆವುಕಾರ ಮಹಾಕಾರ ಪೂರ್ಣ ಮಂಗಳಂ, ಆವುಕಾರ ಮಹಾಕಾರ ಪೂರ್ಣ ಮಂಗಳಂ. ಜೈ ಮಂಗಳಂ. ಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ್. ಸತ್ಸಂಗ ಸಂಪನ್ನ ಆಗುತ್ತೆ. ನಾಳೆ ಸತ್ಸಂಗದಲ್ಲಿ ಮತ್ತೆ ಸಿಗುವ.